ಸಂಚಿಕೆ 7. ಮಣಿಮೇಗಲೆ ಸ್ವಲ್ಪ ಹೊತ್ತು ಯೋಚನೆಯಲ್ಲಿ ಮುಳುಗಿದ್ಲು. ತಾನು ಸ್ವಲ್ಪ ಮುಂಚೆ ನೋಡಿದ್ದ ದೃಶ್ಯ ಬರೀ ಭ್ರಮೆನ ಅಂತ, ಇಲ್ಲ ಕನಸಿನಲ್ಲಿ ಕಂಡಿದ್ದ ದೃಶ್ಯನ. ಕನಸಾಗಿದ್ದಿದ್ರೆ ತಾನು ನಿದ್ದೆ ಮಾಡ್ಕೊಂಡಲ್ವಾ ಇರಬೇಕು. ತನ್ನನ್ನು ತಾನೇ ಮುಟ್ಟಿ ನೋಡಿಕೊಂಡ್ಲು. ಇಲ್ಲ, ನಾನು ನಿದ್ದೆ ಮಾಡಿಲ್ಲ. ಪಳುವೂರು ಚಿಕ್ಕರಾಣಿಗೋಸ್ಕರ ಆಯುಧವಾಗಿ ಇರುವ ಅಂತಃಪುರ ಕೋಣೆ ಅಲ್ವಾ ಇದು. ಪಳಿಂಗ ಕನ್ನಡಿಯಲ್ಲಿ ತನ್ನ ಮುಖ ಇದೋ ಚೆನ್ನಾಗಿ ಗೊತ್ತಾಗತ್ತೆ. ಅದು ದೊಡ್ಡ ದೀಪ ಬೆಳಗ್ತಾ ಇದೆ. ಕನ್ನಡಿಗೆ ಎದುರಿಗೆ ಗೋಡೆಯನ್ನು ಶಾರ್ಪಾಗಿ ನೋಡಿದ್ಲು. ಅಲ್ಲಿ ಒಂದು ರಹಸ್ಯವಾದ ಬಾಗಿಲಿರೋದು ಅವಳಿಗೆ ಗೊತ್ತು. ಅದನ್ನು ಹೊರಗೆಯಿಂದಾನೇ ತೆಗಿಬೋದು, ಒಳಗಿಂದಾನೇ ತೆಗಿಬೋದು. ಮಣಿಮೇಗಲೆ ಆ ಜಾಗದಲ್ಲಿ ಬಂದು ಗೋಡೆ ಸೈಡಿಂದ ಹಂಗೆ ನಿಂತು ಕಿವಿಯನ್ನು ಗೋಡೆ ಜೊತೆ ಅಂಟಿ ಇಟ್ಕೊಂಡು ಶಾರ್ಪಾಗಿ ಕೇಳಿದ್ಲು. ಆ ಜಾಗದಲ್ಲಿ ಗೋಡೆಯಿಂದ ಗೋಡೆಯಾಗಿದ್ದ ರಹಸ್ಯವಾದ ಬಾಗಿಲು ಮರದಿಂದ ಆಗಿದ್ದೆ. ಅದರಿಂದ ತಕ್ಷಣ ಬೇಟೆ ಮಂಟಪದಲ್ಲಿ ಏನೋ ಶಬ್ದ ಬಂದಂಗಿತ್ತು. ಮಣಿಮೇಗಲೆ ಮೆತ್ತಗೆ ರಹಸ್ಯ ಬಾಗಿಲನ್ನು ತೆಗೆದಳು. ಬೇಟೆ ಮಂಟಪದಲ್ಲಿ ಹತ್ತಿ ನೋಡಿದ್ಲು. ಆ ಮಂಟಪದಲ್ಲಿ ತುಂಬ ಜಾಗದಲ್ಲಿ ಕತ್ಲೆ ಸುತ್ತಿತ್ತು. ಒಂದು ಮೂಲೆಯಲ್ಲಿ ಚಿಕ್ಕದಾಗಿ ಒಂದು ಮಣ್ಣಿನ ದೀಪ ಉರಿತಾ ಇತ್ತು. ದಿಢೀರಂತ ಚಿಕ್ಕ ದೀಪವನ್ನು ಇದು ಮಂಕಾಯಿತು. ಮರುಕ್ಷಣ ಮುಂಚೆ ಹಾಗೆ ಪ್ರಕಾಶವಾಗಿತ್ತು. ಯಾವುದೋ ಒಂದು ರೂಪ ದೀಪದ ಮುಂದೆ ಅಡ್ಡ ಹೋಗಿದ್ದ ಹಾಗೆ ಇತ್ತು. ಆ ಕಾರಣದಿಂದ ತಾನೇ ದೀಪ ಒಂದು ಕ್ಷಣ ಮರೆಯಾಗಿ ಮರುಕ್ಷಣ ಪ್ರಕಾಶವಾಗಿ ಇರಬೇಕು. ಆ ಥರ ದೀಪವನ್ನು ಒಂದು ಕ್ಷಣ ಮರೆಸಿದ್ದ ರೂಪ, ಆ ಮುಖ ಸ್ವಲ್ಪ ಮುಂಚೆ ತಾನು ಕನ್ನಡಿಯಲ್ಲಿ ಕಂಡಿದ್ದ ಮುಖ ತಾನ ಅಲ್ಲ, ಇದನ್ನು ತನ್ನ ಚಿತ್ತ ಭ್ರಮೆನ. ಮಣಿಮೇಗಲೆ ಹತ್ತಿ ನೋಡುವ ಹಾಗೆ ಕೈ ತಟ್ಟಿದ್ಲು. ಯಾರಲ್ಲಿ ಅಂತ ಮೆತ್ತವಾಗಿ ಧ್ವನಿಯಲ್ಲಿ ಕೇಳಿದ್ರು. ಬದಲಾಗಿ ಒಂದು ಅಂತ ಆ ಥರ ಶಬ್ದ ಕೇಳಿತ್ತು. ಪಾವುಲಿ ಒಂದು ತಾನು ಮೇಲೆ ಅಡ್ಡದಿಂದ ಹಂಗೆ ನೇತಾಡ್ತಾ ಇದ್ದಿದ್ದ ಜಾಗೆಯಿಂದ ಹೊರಟಿ ಜಿವ್ ಅಂತ ಹಾರಿ ಹೋಗಿ ಅಲ್ಲಿ ಬೇರೆ ಕಡೆ ಇನ್ನೊಂದು ಜಾಗವನ್ನು ಹಿಡ್ಕೊಂಡು ಹಂಗೆ ದೂಕಾಡ್ತಾ ಇತ್ತು. ತಿರ್ಗಾನು ಸ್ವಲ್ಪ ಸಣ್ಣವಾಗಿ ಕೆಮ್ಮಿದ್ದ ಶಬ್ದ. ಮಣಿಮೇಗಲೆ ಆ ಬಾಗಿಲ ಹತ್ರ ನಿಂತ ಹಾಗೆ ಅಡಿಯೇ ಚಂದ್ರಮತಿ ಅಂತ ಹೇಳಿ ಜೋರಾಗಿ ಕೂಗಿದ್ಲು. ಏನಮ್ಮ ಅಂತ ಹೇಳಿದ್ವ ಜವಾಬ್ ಬಂತು. ಕೈ ದೀಪವನ್ನು ಎತ್ಕೊಂಡು ಇಲ್ಲಿ ಬಾ ತಕ್ಷಣ ಅಂತ ಅಂದ್ಲು ಮಣಿಮೇಗಲೆ. ಸ್ವಲ್ಪ ಹೊತ್ತಿಗೆಲ್ಲ ಒಂದು ಕೆಲಸದ ಹುಡುಗಿ ಕೈಯಲ್ಲಿ ದೀಪದ ಜೊತೆ ಬಂದ್ಲು. ಇಲ್ಲೇ ತಾನೇ ಚೆನ್ನಾಗೇ ಬೆಳಕಿದೆಯಲ್ಲಮ್ಮ, ದೀಪ ಉರಿತಾ ಇದೆ. ಯಾಕಮ್ಮ ದೀಪ? ಬೇಟೆ ಮಂಟಪ ಒಳಗೆ ಹೋಗಿ ನೋಡಬೇಕು ಏನೋ ಶಬ್ದ ಕೇಳಿತ್ತು. ಆ ಪಾವುಲಿ ರೆಕ್ಕೆಯನ್ನು ಹೊಡ್ಕೊಂಡಿರುತ್ತೆ ಅಮ್ಮ, ಬೇರೆ ಏನಿರುತ್ತೆ? ಇಲ್ಲ ಕಣೆ, ಸ್ವಲ್ಪ ಹೊತ್ತು ಮುಂಚೆ ಈ ಪಳಿಂಗಿ ಕನ್ನಡಿಯಲ್ಲಿ ನೋಡ್ತಾ ಇದ್ದೆ. ದಿಢೀರಂತ ನನ್ನ ಮುಖಕ್ಕೆ ಪಕ್ಕದಲ್ಲಿ ಇನ್ನೊಂದು ಮುಖ ಕಾಣಿಸ್ಕೊಂಡಿತ್ತು. ಆ ಮುಖ ಹೇಗಿತ್ತು? ಮನ್ಮಥನ ಮುಖ ಆಗಿತ್ತಾ, ಅರ್ಜುನ ಮುಖ ಆಗಿತ್ತಾ ಅಂತ ಹೇಳಿಬಿಟ್ಟು ಆ ಕೆಲಸದ ಹುಡುಗಿ ಗಲೀರಂತ ನಗ್ದು. ಏನೇ ಚಂದ್ರಮತಿ, ಪರಿಹಾಸವಾಗಿ ಮಾಡ್ತಾ ಇದೆಯಾ? ಇಲ್ಲ ಅಮ್ಮ, ಇಲ್ಲ. ನೀವು ಸುಮ್ಮನೆ ಕನಸಿನಲ್ಲಿ ಕಾಣುವಾಗ ಹೇಳ್ತೀರಲ್ಲ, ಅವ್ರು ತಾನೇ ಇವಾಗ ಕನ್ನಡಿಯಲ್ಲಿ ತೋಚಿದ್ರು. ಹೌದೇ ಚಂದ್ರಮತಿ, ಆದರೆ ತುಂಬ ನಿಜ ಆಗಿತ್ತು. ಎಲ್ಲ ಹೆಣ್ಮಕ್ಳಿಗೂ ಈ ಥರನೇ ಒಂದೊಂದು ಸಮಯ ಚಿತ್ತಭ್ರಮೆ ಹಿಡಿಯುತ್ತೆ. ನಿಮಗೂ ಇನ್ನೂ ಎರಡೊಂದು ದಿವಸ ಆ ಥರ ತಾನೇ ಇರುತ್ತೆ. ನಾಳೆಗೆ ಕಾಜಿ ಅಂತ ಬರುವ ಯುವರಾಜರನ್ನ ನೋಡಿಬಿಟ್ಟಿದ್ದೀರಂತೆ. ಆ ಹಳೆಯ ಮುಖ ಹಾಗೆ ಮರ್ತೋಗ್ಬಿಡುತ್ತೆ. ಅದು ಇರಲಿ ಕಣೆ, ಇವಾಗ ಈ ಬೇಟೆ ಮಂಡಪ ಒಳಗೆ ಹೋಗಿ ನೋಡೋಣ ಬಾ. ಸುಮ್ಮನೆ ಬೇಡದೇ ಇರುವ ಕೆಲಸ ಅಮ್ಮ. ಬೇಟೆ ಮಂಟಪದಲ್ಲಿ ಓದಿ ದೂಸಿ ದುಪ್ಪಾಗಿರುತ್ತೆ. ಸೀರೆ ಎಲ್ಲ ಹಾಳಾಗೋಗುತ್ತೆ. ಹೋದರೆ ಹೋಗಲಿ, ಕೆಮ್ಮುನ್ನು ಸೀನುನ್ನು ಬರುತ್ತೆ ಅಮ್ಮ. ನಾಳೆಗೆ ಎಲ್ಲರೂ ಬರೋ ಸಮಯದಲ್ಲಿ ಸುಮ್ಮನೆ ಬರಲಿ. ಬೇಟೆ ಮಂಟಪದಲ್ಲಿ ಇವಾಗ ಶೋಧನೆ ಮಾಡಿ ಆಗಲೇಬೇಕು. ದೀಪವನ್ನು ಚೆನ್ನಾಗಿ ಹಿಡ್ಕೊಂಡು ಆರೋಗ್ಯದೆ ಎತ್ಕೊಂಡು ಬಾ. ಈ ಥರ ಹೇಳ್ಕೊಂಡೆ ಮಣಿಮೇಗಲೆ ಬೇಟೆ ಮಂಟಪ ಒಳಗೆ ಪ್ರವೇಶ ಮಾಡಿದ್ಲು. ಅವಳ ಗೆಳತಿಯನ್ನು ದೀಪದ ಜೊತೆ ಅವಳು ಹಿಂಬಾಲಿಸಿದ್ಲು. ಇಬ್ಬರನ್ನ ಸುತ್ತಿ ಹಾಗೆ ನೋಡ್ಕೊಂಡು ಬಂದರು. ಚಂದ್ರಮತಿ ಕೈಯಿಂದ ದೀಪಕ್ಕೆ ಮೇಲೆಗೆ ನೋಡಿ ಉಸಿರಿಲ್ಲದೆ ಇರುವ ಮೃಗಗಳನ್ನು ಮಾತ್ರ ನೋಡ್ಕೊಂಡು ಬಂದಳು. ಮಣಿಮೇಗಲೆನೋ ಕೆಲವು ಸಮಯ ನೆಲದಲ್ಲಿ ನೋಡಿದಳು. ನೆಲದಲ್ಲಿ ಇದ್ದಿದ್ದ ಧೂಳಿಯಲ್ಲಿ ಅಲ್ಲಿ ಇಲ್ಲಿ ಕಾಲುಗಳು ಹೆಜ್ಜೆಗಳು ಇದ್ದಿದ್ದನ್ನು ನೋಡಿಕೊಂಡ್ಳು. ಅಮ್ಮ ಅದು ಅಂತ ಹೇಳಿದಳು ಚಂದ್ರಮತಿ. ಏನೇ ಈ ಥರ ಹೆದರ್ತಾ ಇದೆಯಾ? ಅದು ಆ ಬಾಲಿಲ್ಲದೆ ಇರೋ ಕೋತಿ ಜರುಗಿದ ಹಾಗೆ ಇತ್ತು. ನಿನ್ನನ್ನು ನೋಡಿ ಅದನ್ನು ಸಂತೋಷವನ್ನು ತಿಳಿಸಪಡಿಸಿದ್ದು ಇರಬೇಕು. ಏನಮ್ಮ ನನ್ನನ್ನು ಗೇಲಿ ಮಾಡ್ತೀರಲ್ಲ? ನಾನು ಭ್ರಮೆ ಹಿಡಿದು ಅಲೈತೀನಿ ಅಂತ ನೀನು ಮಾತ್ರ ನನ್ನ ಬಗ್ಗೆ ನನ್ನನ್ನು ಪರಿಹಾಸ ಮಾಡ್ಬೋದಾ? ಒಂದು ವೇಳೆ ನಿಮಗೆ ಕನ್ನಡಿಯಲ್ಲಿ ಕಾಣಿಸ್ಕೊಂಡಿದ್ದ ಮುಗ ಆ ಕೋತಿನ ಮುಗ ಆಗಿತ್ತೋ ಏನೋ. ನಾವು ಬಂದ ಬಾಗಿಲಿಗೆ ಸೀದಾ ಇದೆ ನೋಡಿ, ಕೋತಿ ತಿರ್ಗಾನು ಹಂಗೆ ಅಲ್ಲಾಡ್ತಾ ಇದೆ. ಚಿಚ್ಚಿ, ನಿನ್ನ ದೀಪದ ನೆರಳು ಕಣೆ,
ದೀಪದ ನೆರಳು ಅಲ್ಲಾಡುವಾಗ ಆ ಕೋತಿನೂ ಅಲ್ಲಾಡೋ ಹಾಗೆ ಕಾಣಿಸ್ತೆ. ಬಾ ಹೋಗೋಣ, ಇಲ್ಲಿ ಒಬ್ಬರನ್ನ ಕಾಣಲಿಲ್ಲ. ಹಾಗಾದರೆ ಆ ಕೋತಿ ಮುಖ ಅಂತಾನೆ ಕನ್ನಡಿಯಲ್ಲಿ ಗೊತ್ತಿರಬೇಕು. ಇಲ್ಲಾಂದರೆ ಅದೋ ಮೇಲೆ ಕೂತಿದೆ ನೋಡು, ಆ ಗೂಬೆயின் ಮುಖವಾಗಿ ಇರಬೇಕು. ಅದು ನಮ್ಮನ್ನು ನೋಡಿ ಹೆಂಗೆ ಕಂಡುಬಿಡ್ತಾ ಇದೆ ನೋಡಿ. ನನ್ನನ್ನೇ ಯಾಕೆ ಸೆರ್ಚ್ಕೊಳ್ತೀಯ? ನಿನ್ನ ಅಂದವನ್ನು ನೋಡಿ ಹಂಗೆ ಆಸೆಯಾಗಿ ಆ ಗೂಬೆ ಹಾಗೇ ನಿನ್ನನ್ನು ನೋಡ್ತಾ ಇದ್ದೆ. ಮತ್ತು ನಿಮ್ಮನ್ನು ಕನ್ನಡಿಯಲ್ಲಿ ಹತ್ತಿ ನೋಡಿದ ಇದು ಯಾರ ಮುಖವಾಗಿರುತ್ತೆ? ಅಡಿಯೇ, ನನಗೂ ಚಿತ್ರಭ್ರಮೆ ಅಂತ ಹೇಳಿ ನೀನು ತೀರ್ಮಾನ ಮಾಡಿಬಿಟ್ಟಿದ್ಯಾ. ನನ್ನ ಕನಸಿನಲ್ಲಿ ಯಾವಾಗವಾಗ ತೋಚುವ ಮುಖ ಕನ್ನಡಿಯಲ್ಲೂ ತೋಚಿರ್ಬೋದು. ಆ ಸುಂದರ ಮುಖವನ್ನು ನೋಡಿದ ಕಣ್ಣಿಂದ ಈ ಕೋತಿಯನ್ನು ಗೂಬೆಯನ್ನು ನೋಡಬೇಕಾಗಿ ಬಂದಿತ್ತಲ್ಲ ಅಂತ ನನಗೆ ಕಷ್ಟವಾಗಿದೆ. ಬಾರೆ ಹೋಗೋಣ, ಕನ್ನಡಿಯಲ್ಲಿ ಇನ್ನೊಂದು ಸತಿ ಆ ಮುಖ ಕಾಣಿಸ್ಕೊಳ್ಳತ್ತಾ ಅಂತ ನೋಡ್ತೀನಿ. ಈ 2 ಹೆಣ್ಣುಗಳು ತಿರ್ಗಾನು ಬಂದಿದ್ದಾರಿಂದೆ ಹೊರಟಿ ಅಂತಃಪುರ ಕೋಣೆ ಒಳಗೆ ಹೋದರು. ಬಾಲೆ ಇಲ್ಲದೆ ಇರುವ ಕೋತಿಗೆ ಹಿಂದಿಂದ ಹೊಂದಿದ್ದೇವನು ಹೊರಗೆ ಬಂದ. 2-3 ಸತಿ ಸೀನಿ ಮೂಗ್ನಲ್ಲಿ ತೂರಿದ್ದ ದೂಸಿಯನ್ನು ಹೋಗಲಾಡಿಸ್ಕೊಂಡ. ತನ್ನನ್ನು ಆ ಥರ ಚೆನ್ನಾಗೆ ಮರೆಸಿದ್ದ ಆ ಬಾಲಿಲ್ಲದೆ ಕೋತಿಗೆ ತನ್ನ ಥ್ಯಾಂಕ್ಸನ್ನು ಹೇಳಿದ. ಏ ಕೋತಿ, ನೀನು ಬಾಳು. ಕೆಲಸದ ಹುಡುಗಿ ನನ್ನ ಮುಖವನ್ನು ನಿನ್ನ ಮುಖದ ಜೊತೆ ಒಪ್ಪಿಸಿದ್ಲು. ಆವಾಗ ನನಗೆ ಕೋಪವಾಗೇ ಇತ್ತು. ಹೊರಗಡೆ ಬಂದುಬಿಡೋಣ ಅಂತ ಕೂಡ ಅಂದ್ಕೊಂಡೆ. ಒಳ್ಳೇದಾಯಿತು, ಮನಸ್ಸನ್ನು ಕಟ್ಟೆಯಲ್ಲಿ ಇಟ್ಕೊಂಡೆ. ನೀನು ಮಾತ್ರ ಇಲ್ಲಿ ಇಷ್ಟು ಆಳು ಉದ್ದಕ್ಕೆ ನಿಲ್ತೇ ಇದ್ದಿದ್ರೆ ನನ್ನ ಗತಿ ಏನಾಗಿರುತ್ತೆ? ಆ ಹೆಣ್ಣುಗಳ ಸಿಕ್ಕಾಕೊಂಡಿರ್ತೀನಿ. ಕೋತಿ, ನೀನು ಚೆನ್ನಾಗಿರಬೇಕು ಅಂತ ಈ ಥರ ಹೇಳ್ಕೊಂಡು ಮುಗಿಸುವಾಗಲೇ ಆ ಹೆಣ್ಣುಮಕ್ಕಳು ಸಿಕ್ಕಾಕೊಂಡಿದ್ರು ಅಷ್ಟೇನು ಒಂದು ವಿಪರೀತವಾಗಿ ಹೋಗಿರಲ್ಲ ಅಂತ ಯೋಚನೆ ಅವನ ಮನಸ್ಸಿನಲ್ಲಿ ತೋಚಿತ್ತು. ಅವ್ರುಗಳು ಯಾರು ಅನ್ನೋದನ್ನು ಮುಂಚೆನೇ ಊಗಿಸ್ಕೊಂಡಿದ್ದ. ಅವ್ರುಗಳು ಮಾತಾಡಿದ ಮಾತುಗಳು ಎಲ್ಲನೂ ಅವನ ಕಿವಿಯಲ್ಲಿ ಚೆನ್ನಾಗಿ ಬಿತ್ತು. ಅದರಲ್ಲೂ ಆ ಮಣಿಮೇಗಲೆ ಜೋರಾದ ಧ್ವನಿಯಲ್ಲಿ ಗಣೀರಂತ ಮಾತಾಡಿದಳು. ಕನಸಿನಲ್ಲಿ ಕಂಡಿದ್ದ ಮುಖವನ್ನು ಬಗ್ಗೆನೂ ಕನ್ನಡಿಯಲ್ಲಿ ನೋಡಿದ ಮುಖ ಬಗ್ಗೆನೂ ಅವಳು ಏನೇನೋ ಮಾತಾಡಿದ್ರಲ್ಲ, ಅದೇನು ಹಳೆಯ ಸಂಭವಗಳು ಅವನಿಗೆ ನೆನಪಿಗೆ ಬಂತು. ಕಂದಮ್ಮರ ಆವಾಗವಾಗ ಇವಳ ಹತ್ರ ತನ್ನ ಬಗ್ಗೆ ಮಾತಾಡಿರಬೇಕು ಅಂತ ಅಂದ್ಕೊಂಡ. ಮುಂಚೆ ಒಂದು ಸತಿ ಮಾಳಿಗೆಗೆ ಬಂದಿದ್ದಾಗ ಅವಳನ್ನ ಅರ್ಧಪರ್ಧವಾಗಿ ನೋಡಿ ಬಿಟ್ಟು ಹೋಗಿದ್ದನ್ನು, ಕಂದಮ್ಮರ ಅವಳನ್ನ ಬೇರೆ ದೊಡ್ಡ ಕಡೆಯಲ್ಲಿ ಮದುವೆ ಮಾಡಿಕೊಡು ಹಾಗೆ ಮಾತಾಡಿದ್ದನ್ನು ಜ್ಞಾಪಕ ಬಂತು. ಈ ಹುಚ್ಚು ಹುಡುಗಿ ಒಂದು ವೇಳೆ ಅವಳ ಮನಸ್ಸನ್ನು ಬದಲಾಯಿಸ್ಕೊಳ್ದೆ ಹಂಗೆ ಇದ್ದಾಳೋ ಏನೋ. ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಇವಾಗ ಟೈಮ್ ಇಲ್ಲ. ಹೊರಗಡೆ ಹೋಗುವ ದಾರಿಯನ್ನು ನೋಡಬೇಕು. ಯಾನೆ ತಂತ ಹಿಡ್ದಿರುವ ದಾರಿ ಅಂತಃಪುರ ಒಳಗೆ ಹೋಗುತ್ತೆ. ಆದ್ದರಿಂದ ಅದು ತನಗೆ ಕೆಲಸಕ್ಕೆ ಬರಲ್ಲ. ತಾನು ಬಂದಿದ್ದ ದಾರಿಯನ್ನು ತಾನೇ ಹುಡುಕಿಕೊಂಡು ಹೋಗಬೇಕು. ರಹಸ್ಯವಾದ ದಾರಿಗಳಲ್ಲಿ ಬಾಗಿಲುಗಳಲ್ಲಿ ಒಳಗೆಯಿಂದ ತೆಗೆಯೋದಕ್ಕೂ ಹೊರಗಡೆಯಿಂದ ತೆಗೆಯೋದಕ್ಕೂ ಬೇರೆ ಬೇರೆ ವಿಧಾನ ಉಂಟು ಅಂತ ಹೇಳಿ ಅವನಿಗೆ ಗೊತ್ತಿದ್ದೆ. ತೆಗೆಯೋದು ಹೆಂಗೆ ಅಂತ ಕಷ್ಟಪಟ್ಟು ಕಂಡುಹಿಡಿಬೋದು. ಆದರೆ ರಹಸ್ಯ ದಾರಿ ಎಲ್ಲಿದೆ ಅಂತ ಅವನು ಗೊತ್ತಿದ್ದರೆ ತಾನೇ ಅವನು ತೆಗೆಯೋದಕ್ಕೆ ದಾರಿ ಕಂಡುಹಿಡಿಬೋದು. ಗೋಡೆಯನ್ನು ಎಷ್ಟು ಚೆನ್ನಾಗಿ ಶಾರ್ಪಾಗಿ ನೋಡಿದ್ರೂ ಏನೂ ಗೊತ್ತಾಗಲಿಲ್ಲ. ಬೆಳಕನ್ನು ಸಾಲಿಲ್ಲ. ತಾನು ಹೋಗಿದ್ದ ಜಾಗಕ್ಕೆ ಪಕ್ಕದಲ್ಲಿ ಮೊಸಳೆ ಒಂದು ಬಿದ್ದಿದ್ದನ್ನು ಅವನು ನೆನಪಿಗೆ ಬಂತು. ಅಲ್ಲಿ ಹೋಗಿ ಪಕ್ಕದಲ್ಲಿ ಇರುವ ಗೋಡೆ ಹತ್ರ ಎಲ್ಲ ಹಂಗೆ ಒರೆಸಿ ನೋಡಿಕೊಂಡು ಒಂದು ವೇಳೆ ಹೋದರೆ ಹೊರಗಡೆ ಹೋಗೋ ದಾರಿ ಕಾಣಿಸ್ಕೋಬೋದು. ಈ ಥರ ಅಂದ್ಕೊಂಡು ಮೊಸಳೆಗೆ ಹತ್ರ ಹೋಗಿ ಸುತ್ತು ಪಕ್ಕದಲ್ಲಿರುವ ಗೋಡೆಯೆಲ್ಲ ಸರಿಸಿ ನೋಡ್ತಾ ಇದ್ದ. ಆಮೇಲೆ ಏನು ಪ್ರಯೋಜನ ಆಗಿಲ್ಲ. ಆಗ್ತಾ ಅವನಿಗೆ ವಿಚಾರ ಜಾಸ್ತಿ ಆಗ್ತಾ ಬಂತು. ಇದೇನು ಹಿಂಸೆ, ಒಳ್ಳೆ ಚೆನ್ನಾಗಿ ಈ ಸೆರೆ ಸಾಲೆಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀವಲ್ಲ ದೇವರೇ. ಅಂತಃಪುರಕ್ಕೆ ಒಳಗೆ ಹೋಗೋದೇ ಬಿಟ್ಟರೆ ಬೇರೆ ಯಾವುದು ದಾರಿ ಇಲ್ಲ ಅನಿಸುತ್ತೆ. ಹಾಗಾದರೆ ಅಂತಃಪುರ ಒಳಗೆ ಹೋದರೆ ಅದರಲ್ಲಿ ಏನು ಅಪಾಯಗಳು? ಒಂದು ವೇಳೆ ಮಣಿಮೇಗಲೆ ತನ್ನ ಹತ್ರ ಅನುಕಂಪ ತೋರಿಸ್ಬೋದು. ಆದ್ರೂ ಅವಳ ಹತ್ರ ತಾನು ಇಲ್ಲಿ ಹೀಗೆ ರಹಸ್ಯವಾಗಿ ಬಂದಿದ್ದಕ್ಕೆ ಏನು ಕಾರಣ ಹೇಳೋಕ್ಕಾಗತ್ತೆ? ನಿನ್ನ ಹತ್ರ ಕೊಂಡ ಪ್ರೀತಿಯಿಂದ ಬಂದೆ ಅಂತ ಹೇಳ್ಬೋದಾ? ಅದು ಎಷ್ಟು ಕೊಠೂರವಾಗಿ ಸುಳ್ಳಾಗಿರ್ಬೋದು. ಧೈರ್ಯ ಬಂದು ಅಂಥ ಸುಳ್ಳು ಹೇಳಿದ್ರು ಅವಳು ನಂಬ್ತಾಳ? ಮಣಿಮೇಗಲೆ ಮಾತ್ರ ಒಬ್ಬಂಟಿಯಾಗಿರ್ತಾಳೆ ಅಂತ ಇನ್ನು ಏನು ನಿಶ್ಚಯ? ಬೇರೆ ಹೆಣ್ಮಕ್ಳ ಹತ್ರ ಸಿಕ್ಕಾಕೊಂಡ್ಬಿಟ್ರೆ ಸಂಬೋರಿಯರ್ಗೆ ಗೊತ್ತಾದರೆ ಖಂಡಿತ ತನ್ನನ್ನು ಕೊಂದೇ ಹಾಕ್ಬಿಡ್ತಾರೆ. ತಿರ್ಗಾನ್ ಮಂದಿತೇವನ್ನ ಗಮನ ತರೆಯಲ್ಲಿ ನೆಲದಲ್ಲಿ ಕಿದ್ದಿದ್ದ ಮೊಸಳೆ ಮೇಲೆ ಹೋಯಿತು. ಅದನ್ನ ಮೇಲೆ ಅವನಿಗೆ ಕೋಪ ಬಂತು. ಮೊಸಳೆನೇ, ಯಾತಕ್ಕೋಸ್ಕರಿಗೆ ಬಾಯನ್ನು ಬಿಟ್ಕೊಂಡೇ ಇದೆಯಾ ಅಂತ ಹೇಳಿಬಿಟ್ಟು ಅದನ್ನು ನೋಡಿ ಒಂದು ಜೋರಾಗಿ ಒಂದು ಒದೆ ಬಿಟ್ಟ. ಒದ್ದಾಗ ಮೊಸಳೆ ಸ್ವಲ್ಪ ಜರುಗಿತು. ಅದೇ ಸಮಯದಲ್ಲಿ ಗೋಡೆ ಕೊನೆಯಲ್ಲಿ ನೆಲದಲ್ಲಿ ಒಂದು ಚಿಕ್ಕ ಹೋಲ್ ಕಾಣಿಸ್ಕೊಂಡಿತ್ತು. ಆಹಾ, ನಿಧಾನ ದಾರಿನ ಮುಚ್ಕೊಂಡಿದ್ಯಾ ಮುಟ್ಟಾಲು ಮೊಸಳೆನೇ, ಮುಂಚೆನೇ ನನ್ನ ಹತ್ರ ಹೇಳೋದಕ್ಕೇನು ಅಂತ ಹೇಳ್ಕೊಂಡೆ. ಒಂದಿತ್ತೇವನ್ನು ಬಗ್ಗಿ ಮೊಸಳೆಯನ್ನು ಹಿಡಿದು ಜರಿಸಿದ.
ಮುಸಲೆಯನ್ನು ಜರುಗ್ತಾ ಜರುಗ್ತಾ ಗೋಡೆ ಕೊನೆಯಲ್ಲಿ ಆ ದ್ವಾರ ದೊಡ್ಡದಾಗಿ ಕೊಂಡು ಬಂತು. ಕೆಳಗೆ ಮೆಟ್ಲುಗಳು ಕಾಣಿಸ್ಕೊಂಡಿತ್ತು. ಇಷ್ಟಕ್ಕೆ 7ನೇ ಸಂಚಿಕೆ ಮುಗಿಯಿತು. 8ನೇ ಸಂಚಿಕೆ. ಕಡಂಬೂರು ಅರಮನೆಯಲ್ಲಿ ರಹಸ್ಯವಾದ ದಾರಿ ಬಾಗಿಲುಗಳು ಅಷ್ಟೊಂದು ಸಾಮರ್ಥ್ಯವಾಗಿ ಜೋಡಿಸಿದ್ದಾರೆ ಅನ್ನೋದನ್ನು ಅಂದ್ಕೊಂಡು ವಂದಿತೇವನ್ ಆಶ್ಚರ್ಯಪಟ್ಟ. ಅರ್ಧಪರ್ಧವಾಗಿ ಅದನ್ನು ಬಗ್ಗೆ ತಿಳಿದವನು ಅರ್ಜೆಂಟಾಗಿ ಹತ್ತಕ್ಕೋ ಅಲ್ಲ ಇಳಿಯೋಕ್ಕೋ ಟ್ರೈ ಮಾಡಿದರೆ ಅಪಾಯ ಬರ್ಬೋದು. ಅರ್ಧ ಮೆಟ್ಲಲ್ಲಿ ಇಳಿವಾಗ ಮೊಸಳೆ ಜರುಗಿಬಿಟ್ರೆ ಗೋಡೆ ಮಧ್ಯದಲ್ಲಿ ಸಿಕ್ಕಾಕೊಂಡು ಒದಾಡಬೇಕಾಗತ್ತೆ. ಮೊಸಳೆ ಅಲ್ಲಾಡದೆ ಹಂಗೆ ನಿಂತಿದೆಯಾ ಅಂತ ನಿಧಾನಿಸಿ ನೋಡಿಬಿಟ್ಟು ವಂದಿತೇವನ್ ಆ ದ್ವಾರದ ಹತ್ರ ಹೋಗಿ ಕೆಳಗಡೆ ಕಾಲಿಡಕ್ಕೆ ಹೋದ. ಅದೇನು ಆ ದಾರಿಯಿಂದ ಏನೋ ಕಾಲಡಿ ಶಬ್ದ ಕೇಳ್ತಾ ಇದೆಯಲ್ಲ, ಬರೋದು ಯಾರು? ಒಂದು ವೇಳೆ ಆಳ್ವ ಕಡೆ ಅನ್ನೋದಿರ್ತಾನೋ, ತನ್ನ ನೋಡ್ಕೊಂಡು ಬರ್ತಾ ಇದ್ದಾನೋ? ಅವನು ಇಲ್ಲಿ ಬಂದು ಸೇರಿದೆ ತಡೆದ್ಬಿಡೋದೇ ಒಳ್ಳೆಯದು. ಇಲ್ಲ ವಂದಿತೇವನ್ ಒಬ್ಬನ ಬರೋನು ಒಬ್ಬನಲ್ಲ, 5-6 ಜನ ಬರೋ ಹಾಗೆ ಕಾಲಡಿ ಶಬ್ದ ಕೇಳ್ತಾ ಇದೆ. ಹಾಗಾದರೆ ಇಡುಮಗಾರಿನೂ ಅವನ ಕೂಟಾಳಿಗಳನ್ನು ಅವನ ಜೊತೆ ಇರೋರು ಇರ್ಬೋದು. ವಂದಿತೇವನ್ ಒಂದೇ ಸತಿ ಹಾರಿ ಹೋಗಿ ತಿರ್ಗಾನು ಆ ಬಾಲಿಲ್ಲದೆ ಇರುವ ಕೋತಿ ಹಿಂದೆ ಮರೆಯಾದ. ರಹಸ್ಯ ದಾರಿಯನ್ನು ತೆಗೆದಿಟ್ಬಿಟ್ಟು ಬಂದ್ಬಿಟ್ಟಿದ್ವಿ ಇಲ್ಲ, ಅದರಿಂದ ಏನಾದರೂ ಅನುಮಾನ ಬರ್ಬೋದೋ? ಇಲ್ಲ, ನಾವು ಬರುವಾಗ ಆ ದಾರಿ ತೆಗೆದು ತಾನೇ ಇತ್ತು. ನಾವು ಮೇಲೆ ಮೆಟ್ಲಲ್ಲಿ ಹತ್ತಿ ಬಂದ ಮೇಲೆ ತಾನೇ ದಾರಿ ಮುಚ್ಕೊಂಡಿತ್ತು. ಆಗದಿಂದ ತೆಗೆದಿರೋದೇ ಒಳ್ಳೆಯದಾಗೋಯ್ತು. ಅದು ಆ ದ್ವಾರದ ಇಂದ ಒಂದು ತಲೆ ಕಾಣಿಸ್ಕೊಂಡಿತ್ತೆ, ಇಡುಮಂಕಾರಿನ ತಲೆನೇ. ಇದು ಮೇಲೆ ಮೆಟ್ಲಲ್ಲಿ ಒಂದು ಕಾಲನ್ನು ಇಟ್ಟು ನಿಂತು ಸುತ್ತಮುತ್ತ ಅವನು ನೋಡ್ತಾ ಇದ್ದಾನೆ. ಒಂದು ಕಾಲು ಮಾತ್ರ ಕೆಳಗಿದೆ. ದ್ವಾರ ಆದಾಗೆ ಮುಚ್ಕೊಳ್ಳದೆ ಇರೋಕ್ಕೆ ಅದಕ್ಕೋಸ್ಕರ ಅವನು ಒಂದು ಕಾಲನ್ನು ಕೆಳಗಡೆ ಮೆಟ್ಲಲ್ಲಿ ಇಟ್ಕೊಂಡಿದ್ದಾನೆ ಅಂತ ಅನಿಸುತ್ತೆ. ಅರೆ ಈ ಕಡದಲ್ಲಿ ಏನು ಬೆಳಕು? ಗೋಡೆಯಲ್ಲಿ ಆನೆ ಮುಖ ಇದ್ದಿದ್ದ ಜಾಗ ಬಿಟ್ಟು ಜರುಗ್ತಾ ಇದೆಯಲ್ಲ, ಅಂತಃಪುರ ಜಾರಿ ಕಾಣಿಸ್ಕೊಂಡಿತ್ತೆ. ಆ ಬಾಗಿಲಿಂದ ಬರೋರು ಯಾರು? ಅದು ಮಣಿಮೇಗಲೆ ತಾನೇ ಕೈಯಲ್ಲಿ ದೀಪ ಎತ್ಕೊಂಡು ಬರ್ತಾ ಇದ್ದಾಳೆ. ಇಡುಮಂಕಾರಿ ಒಂದೇ ಸತಿ ಹಾರಿ ಮೇಲೆ ಬಂದ. ಅವನು ಬಂದಿದ್ದ ದಾರಿ ಮುಚ್ಕೊಂಡಿತ್ತು. ಇಡುಮಂಕಾರಿ ತನ್ನ ತಲೆ ಇರುವ ಟವಲನ್ನು ಎತ್ಕೊಂಡು ಪಕ್ಕದಲ್ಲಿ ಇದ್ದಿದ್ದ ಹುಲಿಯಿನ ಮೇಲಿಂದ ಧೂಳನ್ನು ಅರ್ಜೆಂಟಾಗಿ ತಟ್ಟಕ್ಕೆ ಶುರು ಮಾಡಿದ್ದಾನೆ. ಈ ನಾಟಕಕ್ಕೆ ಕೊನೆ ತಾನೇ ಏನು? ಮಣಿಮೇಗಲೆ ಕೈದೀಪವನ್ನೇ ಎತ್ತಿ ನೋಡಿ 4 ಕಡೆ ನೋಡಿದಳು. ಇಡುಮಂಕಾರಿ ಮೇಲೆ ಅವಳು ದೃಷ್ಟಿ ಬಿದ್ದಿದ ತಕ್ಷಣ ಅವನ್ನ ಆಶ್ಚರ್ಯದಿಂದ ನೋಡಿದಳು. ಇಡುಮಂಕಾರಿ ಧೂಳು ತಟ್ಟೋದನ್ನು ಬಿಟ್ಟುಬಿಟ್ಟು ಬದಲಿಗೆ ಮಣಿಮೇಗಲೆಯನ್ನು ಆಶ್ಚರ್ಯದಿಂದ ನೋಡಿದ. ತಾಯೇ, ಇದೇನು ಈ ಹೊತ್ತಲ್ಲಿ ಇಲ್ಲಿ ಯಾಕೆ ಬಂದ್ರಿ ಅಂತ ಕೇಳಿದ. ಇಡುಂಬ, ನೀನು ತಾನಾ? ಏನು ಮಾಡ್ತಾ ಇದೆಯಾ ಅಂತ ಮಣಿಮೇಗಲೆ ಕೇಳಿದ. ಅಮ್ಮ, ನಾಳೆ ಬರೋ ಅತಿಥಿಗಳಿಗೂ ಈ ಬೇಟೆ ಮಂಡಪವನ್ನು ಕರ್ಕೊಂಬಂದು ತೋರಿಸ್ಬೇಕಾಗಿರುತ್ತೆ ಅಲ್ವಾ, ಅದಕ್ಕೆ ಅಂತ ಶುದ್ಧ ಮಾಡ್ತಾಯಿದ್ದೀನಿ. ಚಿಕ್ಕ ಯಜಮಾನ ಕಾಂಚಿಗೆ ಹೋಗುವಾಗ ಆ ಥರ ಆಣೆ ಮಾಡಿಬಿಟ್ಟು ತಾನೇ ಹೋಗಿದ್ದಾರೆ. ಹೌದು ಇಡುಂಬ, ಈ ಅರಮನೆಯಲ್ಲಿ ಚಿಕ್ಕ ಯಜಮಾನಿಗೆ ನಿನ್ನ ಹತ್ರನೂ ನನ್ನ ಹತ್ರನೂ ನಂಬಿಕೆ. ಪಳುವು ರಾಣಿಯನ್ನು ಉಳ್ಕೊಂಡೋಗೋ ಕೋಣೆಯಲ್ಲಿ ಏರ್ಪಾಡು ಸರಿಯಾಗಿದೆಯಾ ಅಂತ ನೋಡ್ಕೊಂಡಿದ್ದೆ. ಆವಾಗ ಇಲ್ಲಿ ಏನೋ ಶಬ್ದ ಕೇಳಿತ್ತು. ನೀಯಾಗ ತಾನೇ ಇರುತ್ತೆ ಅಂತ ಅಂದ್ಕೊಂಡೆ. ಬೇರೆ ಯಾರಿಗೆ ಈ ಅರಮನೆಯಲ್ಲಿ ರಹಸ್ಯ ದಾರಿಗಳು ಗೊತ್ತಿರುತ್ತೆ? ಎಷ್ಟೊತ್ತಿಂದ ನೀನು ಇಲ್ಲಿ ಕೆಲಸ ಮಾಡ್ತಾ ಇದೀಯಾ? 1 ನಾಳಿಗೆಗೆ ಮೇಲೆ ಇರುತ್ತೆ ತಾಯಿ. ಇನ್ನೂ 1 ಸೆಕೆಂಡ್ ಕೆಲಸ ಇದೆ. ನೀವು ಒಬ್ಬರೇನ ಇಲ್ಲಿ ಬಂದ್ರಿ? ಮಾತಾಡ್ತಾ ಇರ್ತಾಳಲ್ಲ ಅವಳು, ಬಾಯಿ ಮಾತಾಡ್ತಾ ಇರ್ತಾಳ ಚಂದ್ರಮತಿ, ಎಲ್ಲಿ? ಏನೋ ಶಬ್ದ ಕೇಳುತ್ತೆ ಅಂತ ನಾನು ತಾನೇ ಅವಳನ್ನ ಹೋಗಿ ತಂದೆಯನ್ನು ಕರ್ಕೊಂಬರೋಕೆ ಹೇಳಿದೆ. ನೀ ತಾನೇ ಇಲ್ಲಿದೆಯಾ? ನಾನು ಹೋಗಿ ಅವಳನ್ನ ತಡಿಸಿ ನಿಲ್ಲಿಸ್ಬಿಡ್ತೀನಿ ಅಂತ ಈ ಥರ ಹೇಳ್ಕೊಂಡೆ. ಮಣಿಮೇಗಲೆ ದೀಪವನ್ನು ಎತ್ತಿ ಹಿಡಿದು ಇಡುಮಂಕಾರಿನ ಮುಖ ಏನಾದರೂ ಬದಲಾಗಿದೆಯಾ ಅಂತ ನೋಡಿದ್ಲು. ಆಮೇಲೆ ವಾಲಿ ಇಲ್ಲದೆ ಇರುವ ಕೋತಿಯನ್ನು ನೋಡಿದ್ಲು. ಮುಂಚೆ ಒಂದು ಸತಿ ಅಲ್ಲಾಡಿದ ಹಾಗೆಯೇ ಇವಾಗಲೂ ಅದು ಅಲ್ಲಾಡಿದ್ದನ್ನು ನೋಡಿಕೊಂಡ್ಳು. ಹೌದು ತಾಯೇ, ಯಜಮಾನ್ಗೆ ಇವತ್ತು ಎಷ್ಟೋ ಕೆಲಸಗಳು, ನೀವು ಹೋಗಿ ಅವರನ್ನು ಕರಿಬೇಡಿ ಅಂತ ಹೇಳಿಬಿಟ್ಟು ನೆಮ್ಮದಿಯಾಗಿ ಹೋಗಿ ಮಲ್ಕೊಳ್ಳಿ, ಎಲ್ಲ ಕೆಲಸಗಳನ್ನು ನಾನೇ ನೋಡ್ಕೋತೀನಿ ಅಂತ ಅಂದ ಇಡುಮಂಕಾರಿ. ಮಣಿಮೇಗಲೆ ತಿರುಗಾಲು ನಾನು ಬಂದ ದಾರಿಯಿಂದ ಒಳಗೆ ಹೋದರೂ ರಹಸ್ಯ ಬಾಗಿಲು ಮುಚ್ಚಿಕೊಂಡಿತ್ತು. ಇಡುಮಂಕಾರಿ ಆನೆ ಮುಖದ ಹತ್ರ ಹೋಗಿ ನಿಂತು ಸ್ವಲ್ಪ ಹೊತ್ತು ಗೋಡೆ ಹತ್ರ ಕಿವಿ ಕೊಟ್ಟು ಕೇಳಿದ್ದಾನೆ. ಪಕ್ಕದ ಕೋಣೆಯಲ್ಲಿ ಶಬ್ದ ಏನೂ ಇಲ್ಲ ಅಂತ ನಿಶ್ಚಯ ಮಾಡಿದ ಮೇಲೆ ತಿರ್ಗ ಬಂದ. ಆ ದ್ವಾರವನ್ನು ತೆಗೆದಿಟ್ಕೊಂಡು ಸೊಂಟದ ತನಕ ಕೆಳಗಡೆ ಮೆಟ್ಲತ್ರ ಇಳಿದು ನಿಂತ್ಕೊಂಡ. ಆ ಪಿಲದ್ವಾರದಿಂದ ಒಳಗಡೆಯಿಂದ ಗೂಬೆಯನ್ನು ಧ್ವನಿ ಕೇಳಿತ್ತು. ಬದಲಿಗೆ ಇಡುಮಂಕಾರಿ ಗೂಬೆಯನ್ನು ಧ್ವನಿ ಹಾಗೆ ಒಂದು ಶಬ್ದ ಮಾಡಿದ.
ಆಮೇಲೆ ಆ ದಾರಿಯಲ್ಲಿ ಆಳುಗಳು ಬರೋ ಶಬ್ದ ಕೇಳಿತ್ತು. ಆಮೇಲೆ ಕೆಲಸಗಳು ಬೇಗ ಜರುಗಿತ್ತು. ಪಾವುಲಿ ಒಂದು ಚಡಚಡ ಅಂತ ರೆಕ್ಕೆಯನ್ನು ಹೊಡ್ಕೊಂಡು ಹಾರಿ ಹೋಯಿತು. ಇಡುಮಕಾರಿ ಅದನ್ನು ನೋಡ್ದ. ಹಿಂದೆಯಿಂದ ಅವನೇ ಮೇಲೆ ಬಾಲೆ ಇಲ್ಲದ ಇರುವ ಕೋತಿ ದಡಾಲ್ ಅಂತ ಬಿದ್ದಿತ್ತು. ಅದು ದಿಢೀರಂತ ಬಿದ್ದಿದ್ದ ಫಾಸ್ಟಿಂದ ಇಡುಮಕಾರಿನ ಮೊಳಗಾಲು ಮಡಿಸಿ ಅವನು ಸ್ವಲ್ಪ ತಡಮಾರಿ ನಿಂತ. ಆವಾಗ ಇನ್ನೂ 2 ಮೆಟ್ಲು ಅವನ ಕೆಳಗಡೆ ಇಳಿಬೇಕಾಗಿತ್ತು. ತನ್ನ ಮೇಲೆ ಬಂದು ಬಿದ್ದಿದ್ದು ಏನು ಅಂತ ಮೊದಲು ಇಡುಮಕಾರಿಗೆ ಗೊತ್ತಿಲ್ಲದೆ ಅವನು ಹೆದರ್ಕೊಂಡು ಏನೇನೋ ಮಾತಾಡಿಕೊಂಡು ಕೈಗಳನ್ನು ಬೀಸಿ ಒದರಿದ. ಆಮೇಲೆ ನೀನು ಪ್ರಾಣ ಇಲ್ಲದೆ ಇಲ್ವೇ ಬಾಲ್ಯ ಇಲ್ಲದೆ ಕೋತಿ ಹೇಗೆ ತಪ್ಪಿ ತನ್ನ ಮೇಲೆ ಬಿದ್ದಿದೆ ಅಂತ ಅಂದ್ಕೊಂಡ. ಮನಸ್ಸನ್ನು ಧೈರ್ಯ ಪಟ್ಕೊಂಡು ಅದನ್ನು ಎತ್ತಿ ನಿಲ್ಲಿಸಿಕ ನೋಡ್ದ. ಇಷ್ಟರಲ್ಲಿ ಉಸಿರುತ್ತಿಂದ ಇರುವ ಮನುಷ್ಯನ ಕೈಗಳು ಎರಡು ಕೈಗಳು ಮೇಲೆಯಿಂದ ಬಂದಿದ್ದ ದ್ವಾರದಲ್ಲಿ ಬಂದು ಅವನ ಇನ್ನೊಂದು ಕೆಳಗೆ ತಳ್ಳಿ ಅಮ್ಕಿಬಿಡ್ತು. ಇಡುಮಕಾರಿಯಿಂದ ಅದನ್ನು ನಂಬಲಿಕ್ಕೆ ಆಗಲಿಲ್ಲ. ಒಂದು ಕ್ಷಣ ಅವನ ದೊಡ್ಡ ಭೀತಿ ಹಿಡ್ಕೊಳ್ತು. ತಿರ್ಗಾನ ಮೇಲೆ ಕೆಳಗೆ ನೋಡಿದ. ಬಾಲೆ ಇಲ್ಲದೆ ಇರೋ ಕೋತಿ ತಲೆ ಕೆಳಗಾಗಿ ದ್ವಾರದ ದಾರಿಯಲ್ಲಿ ಇಳಿದಿರೋದನ್ನು ನೋಡಿದ್ದನ್ನು, ಅದನ್ನು ಅರ್ಧ ಮೈ ತನಕ ಕೆಳಗೆ ಬಂದ ಮೇಲೆ ದ್ವಾರದ ಬಾಗಿಲು ಹತ್ತಿರ ಬಂದಿರುವುದನ್ನು ಗಮನಿಸಿದ. 2 ಮನುಷ್ಯ ಕೈಗಳಿಂದಾನೇ ಅನಿಸಿತ್ತು ತನ್ನ ಮನಪ್ರಾಂತಿಯಾಗೇ ಇರಬೇಕು ಅಂತ ನಿಶ್ಚಯ ಮಾಡಿಕೊಂಡ. ಇಷ್ಟರಲ್ಲಿ ಪಿಲದ್ವಾರದಲ್ಲಿ ಬಂದವರು ಹತ್ತಿರ ಬಂದುಬಿಟ್ಟರು. ಮುಂದೆ ಬಂದ ರವಿದಾಸ, ಅಪ್ಪನೇ ಇದೇನು, ಯಾತಕ್ಕೋಸ್ಕರ ಈ ಥರ ಬೆದರಿಕೊಂಡಿದ್ಯಾ, ಕೂಗಿದೆಯಾ, ಅಪಾಯ ಏನಾದರೂ ಉಂಟಾ, ನಾವು ತಿರುಗಿ ಹೋಗುವ ಅಂತ ಕೇಳ್ದ. ಬೇಡ ಬೇಡ, ಅಪಾಯ ಏನೂ ಇಲ್ಲ. ಪಿಲದ್ವಾರ ಬಾಗಿಲನ್ನು ತೆಗೆಯುವಾಗ ರಾಕ್ಷಸ ಕೋತಿ ಹೇಗೋ ಜಾಗ ಸರಿಸಿ ನನ್ನ ತಲೆಯಲ್ಲಿ ಬಿದ್ದುಬಿಡ್ತು. ಒಂದು ಕ್ಷಣ ನಾನು ಭೀತಿ ಆಗಿಬಿಟ್ಟೆ. ಇವಾಗ ಈ ಕೋತಿ ಮೇಲೇನೂ ಹೋಗದೆ ಕೆಳಗೇನೂ ಹೋಗದೆ ದಾರಿಯನ್ನು ಅಡ್ಡ ಮಾಡ್ಕೊಂಡಿದ್ದೆ. ಸ್ವಲ್ಪ ತಾಳಿ, ಈ ಕೋತಿಯನ್ನು ಸರಿ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳ್ದ ಇಡುಮಕಾರಿ. ತಡಬಾರಿ ಬಿದ್ದಿದ್ದ ಇಡುಮಕಾರಿಯನ್ನು ಮೇಲೆಯಿಂದ ಹಾಗೆ ತಳ್ಳಿದ್ದ ಕೈಗಳು ಯಾರದ್ದು ಕೈಗಳು ಅಂತ ಇಷ್ಟೊತ್ತಲೇ ವೀಕ್ಷಕರು ಊಗಿಸಿರ್ತಾರೆ. ವಂದಿತೆಯವನ ಅದೃಷ್ಟ ಇಂಥ ಸಂದರ್ಭದಲ್ಲಿ ಅವನ ಕಡೆ ಇತ್ತು. ಸರಿಯಾದ ಸಮಯದಲ್ಲಿ ಅವನಿಗೆ ಸರಿಯಾದ ಯುಕ್ತಿ ಬಂತು. ಇಡುಮಕಾರಿ ಪಿಲದ್ವಾರದಲ್ಲಿ ಮೆಟ್ಲಲ್ಲಿ ನಿಂತ ಹಾಗೆ ಪಾವುಲಿಯನ್ನು ನೋಡ್ತಾ ಇದ್ದಿದ್ದ ಸಮಯ ಅವನ ತಲೆ ಮೇಲೆ ಆ ಬಾಲೆ ಇಲ್ಲದ ಕೋತಿಯನ್ನು ತಳ್ಳಿದ. ಆಮೇಲೆ ಅವನು ತನ್ನ ಮುಖವನ್ನು ನೋಡೋಕ್ಕಾಗದೇ ಇರೋ ಹಾಗೆ ನಿಂತ್ಕೊಂಡು ಕೈಗಳಿಂದ ಅವನು ಹಿಡಿದು ಕೆಳಗಡೆ ಹಂಗೆ ಅಮುಕಿದ. ಆಮೇಲೆ ಬಾಲಿಲ ಕೋತಿಯನ್ನು ತಲೆ ಕೆಳಗಡೆ ದ್ವಾರದ ಒಳಗೆ ತಳ್ಳಿದ್ದಾನೆ. ಕೊನೆಯಲ್ಲಿ ಮೊಸಳೆಯನ್ನು ಜರಿಸಿಬಿಟ್ಟ. ಇಷ್ಟನ್ನು ಕೆಲವು ಕ್ಷಣಗಳಲ್ಲಿ ಮಾಡಿ ಮುಗಿಸ್ಬಿಟ್ಟು ವಂದಿತೇವ ಯಾನೆಯ ಮುಖದ ಹತ್ರ ಓಡಿದ್ದಾನೆ. ಯಾನೆ ದಂತಗಳನ್ನು ಹಿಡಿದು ತನ್ನ ಬಲ ಕೊಂಡ ಮಾತ್ರ ಹಂಗೆ ಪ್ರೆಸ್ ಮಾಡಿ ತಿರುಗಿಸಿದ. ಗೋಡೆಯಲ್ಲಿ ಒಂದು ದಾರಿ ಉಂಟಾಯಿತು. ಆದರೆ ಮಣಿಮೆಗಲೆ ಒಳಗೆಯಿಂದ ಬಂದದ್ದು ಹಾಗೆ ವಿಶಾಲವಾದ ದಾರಿಯಲ್ಲ, ರೌಂಡಾಗಿದ್ದ ಸಣ್ಣ ದಾರಿ. ಆ ಬಾಗಿಲು ಒಳಗೆ ಬಾಗಿಲಿಯಾಗಿ ಇರಬೇಕು. ಪೂರಾ ಬಾಗಿಲನ್ನು ತೆಗೆಯೋದು ಹೇಗೆ ಅಂತ ಯೋಚನೆ ಮಾಡಿದ ಆ ಸಮಯ ಅದು ಯೋಚನೆ ಮಾಡೋಕ್ಕೆ ಅದು ಸಮಯ ಅಲ್ಲ. ಅಷ್ಟರಲ್ಲಿ ಸಂಚಕಾರರ ಗುಂಪು ಬೇಟೆ ಮಂಟಪ ಒಳಗೆ ತೂರಿ ಬಿಡ್ಬೋದು. ಆದರೆ ಆಮೇಲೆ ತಾನು ತಪ್ಪಿಸೋದು ಕಷ್ಟವಾಗಿಬಿಡುತ್ತೆ. ಆದ್ದರಿಂದ ತೆಗೆದಿದ್ದ ದಾರಿ ಸಣ್ಣ ದಾರಿಯಾಗಿದ್ರೂ ಅದರೊಳಗೆ ದೂರಿ ಬಿಡಬೇಕಾಗಿದ್ದೆ. ತೀರ್ಮಾನ ಮಾಡಿದಂಗೆ ಕೆಲಸವನ್ನು ನೆರವೇರಿಸೋಕ್ಕೆ ಧೈರ್ಯ ಕೊಂಡು ಆ ರೌಂಡಾಗಿದ್ದ ದ್ವಾರದಲ್ಲಿ ವಂದಿತೆಯನ್ನು ತೂರಿದ. ಅವನ ತಲೆಯನ್ನು ಕೈಗಳನ್ನು ಅರ್ಧ ಮೈಯನ್ನು ಒಳಗಡೆ ಬಂದುಬಿಟ್ಟಿದ್ದು. ಮಿಕ್ಕಿ ಇದ್ದ ಮೈಯನ್ನು ಒಳಗಡೆ ತೂರಿಸೋದು ಪ್ರಯಾಸವಾಗಿತ್ತು. ಕೈಗಳಿಂದ ಹಂಗೆ ಹಾರಿ ಹಿಡ್ಕೊಳ್ಳೋಕ್ಕೆ ಒಂದೂ ಸಿಕ್ಕಲಿಲ್ಲ. ಇಂಥ ಸಮಯದಲ್ಲಿ ಒಳಗೆಯಿಂದ ದೀಪ ಕತ್ಲೆಯಾಗಿ ದೀಪ ಆರಿ ಹೋಗಿ ಕತ್ಲೆ ಸುತ್ತಕೊಡ್ತು. ವಂದಿತೇವನ್ ಅಭಯ ಕೇಳುವ ಧ್ವನಿಯಲ್ಲಿ ಚಂದ್ರಮತಿ ನನ್ನನ್ನು ಕಾಪಾಡು ಅಂತಂದ. ಗಲಗಲ ಅಂತ ನಗು ಹೆಣ್ಣಿನ ಧ್ವನಿ ಕೇಳಿತು. ಚಂದ್ರಮತಿ, ನೀನು ಇಲ್ಲೇ ಇದ್ದು ತಾನೇ ತಮಾಷೆ ಮಾಡ್ತಾ ಇದೆಯಾ? ಇದು ಚೆನ್ನಾಗಿದೆಯಾ? ಅದಕ್ಕೆ ಬದಲಾಗಿ ತಿರ್ಗಾ ಅನ್ನೋ ನಗು. ಆಮೇಲೆ ಕಂಟಿನ್ಯೂ ಮಾಡಿಕೊಂಡು, ನೀನು ಈ ಥರ ಅಂತಃಪುರದ ಒಳಗೆ ಕದ್ದು ಬಚ್ಚಿ ಬರೋದು ಮಾತ್ರ ಚೆನ್ನಾಗಿದೆಯಾ ಅಂತ ಹೇಳಿ ಹೆಣ್ಣಿನ ಧ್ವನಿ ಕೇಳಿತು. ಅದು ಮಣಿಮೇಗಲಿನ ಧ್ವನಿ ಅಂತ ಹೇಳಿ ವಂದಿತೇವನ್ ತಿಳ್ಕೊಂಡ. ಆದರೂ ಬೇಕು ಅಂತಲೇ, ಚಂದ್ರಮತಿ ನೀನು ಬರೋಕ್ಕೆ ಹೇಳಿದ್ದಿಂದ ತಾನೇ ಬಂದೆ. ಹಿಂದೆ ಆಳುಗಳು ಬರ್ತಾ ಇದ್ದಾರೆ, ಬೇಗ ನನ್ನನ್ನು ಎತ್ಬಿಡು, ಇಲ್ಲಾಂದರೆ ವಿಪರೀತ ಬಂದ್ಬಿಡುತ್ತೆ ಅಂತಂದ. ಚಂದ್ರಮತಿ, ಇಷ್ಟೊಂದು ಬುದ್ಧಿವಂತಿಗಳ ಇರಲಿ, ನಿನಗೂ ಅವಳಿಗೂ ಸೇರಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಅಂದ್ಲು.
ಓಹೋ, ನೀವು ಯುವರಾಣಿ ಮಣಿಮೇಗಲೆನಾ? ಅಮ್ಮಣಿ, ಈ ಒಂದು ಸತಿ ಮಾತ್ರ ನನ್ನನ್ನು ಕ್ಷಮಿಸಿ ಕಾಪಾಡಿಬಿಡ್ರಿ. ಇನ್ಮೇಲೆ ಈ ಥರ ತಪ್ಪು ಕೆಲಸ ಮಾಡಲ್ಲ, ನಿಮಗೆ ಕೋಟಿ ಪುಣ್ಯ ಇರುತ್ತೆ ಅಂತ ಕೇಳಿ ಬೇಡಿಕೊಂಡ ವಂದಿತೇವನ್. ಕತ್ಲೆಯಲ್ಲಿ ಎರಡು ಮೆತ್ತವಾದ ಕೈಗಳು ವಂದಿತೇವನ ಹೆಗಲನ್ನು ಹಿಡ್ಕೊಂಡು ಹಂಗೆ ತಾಳ್ಕೊಂಡು ಮೆತ್ತಗೆ ಕೆಳಗೆ ತರೆಯಲ್ಲಿ ನೆಲದಲ್ಲಿ ಇಳಿಸ್ಬಿಡ್ತು. ಗೋಡೆಯಲ್ಲಿ ಬಂದಿದ್ದ ದ್ವಾರ ಮುಚ್ಕೊಂಡ್ಬಿಡ್ತು. ಯುವರಾಣಿ, ನಿಮಗೆ ಅನಂತ ಕೋಟಿ ವಂದನ ಅಂತ ಹೇಳಿದ. ಸ್ವಲ್ಪ ತಾಳು, ನಾನು ನಿನ್ನನ್ನು ಏನು ಮಾಡೋಕ್ಕೆ ಹೋಗ್ತೀನಿ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ನನಗೆ ವಂದನ ಹೇಳು. ತಾವು ನನ್ನನ್ನು ಏನು ಮಾಡಿದರೂ ಸರಿಯೇ. ಈ ಕೊಲೆಗಾರಗಳಿಂದ ನನ್ನ ತಪ್ಪಿಸ್ಬಿಟ್ರಲ್ಲ, ಅದೇ ಸಾಕು. ಈ ರಾಕ್ಷಸರ ಕೈಯಿಂದ ಸಾಯೋದಕ್ಕಿಂತ ನಿಮ್ಮ ಕೈಯಿಂದ ಸಾಯೋ ಹಾಗೆ ಆದರೆ ಅದು ನನಗೆ ಭಾಗ್ಯನೇ. ಅಡೇ ಅಪ್ಪ, ಎಷ್ಟು ದೊಡ್ಡ ವೀರನಾಗಿರ್ತೀಯ. ಈ ಥರ ನಿನ್ನನ್ನು ಹುಡ್ಕೊಂಬರುವ ಕೊಲೆಗಾರಗಳು ಯಾರು? ಸ್ವಲ್ಪ ತಾಳು, ಮೊದಲು ದೀಪ ಹಚ್ಚಿ ನಿನ್ನ ಮುಖ ಹೆಂಗಿದೆ ಅಂತ ನೋಡ್ತೀನಿ ಅಂತಂದ್ಲು. ಅಮ್ಮಣಿ, ನನ್ನ ಮುಖವನ್ನು ತಿರ್ಗಾನಿ ಯಾಕೆ ನೋಡಬೇಕು? ನೀವು ಕನ್ನಡಿಯಲ್ಲಿ ನೋಡಿಕೊಂಡಿದ್ದ ಹಾಗೆ ಹಿಂದೆ ನಿಂತು ನೋಡಿದ್ದ ಕೋತಿ ಮೂತಿನೇ ನಂದು, ನನ್ನ ಮುಖ. ಚಂದ್ರಮತಿ ತಾನೇ ವರ್ಣೆ ಮಾಡಿದಿಲ್ಲಲ್ಲ ಅಂತ ಅಂದ ವಂದಿತೇವನ್. ಕತ್ಲೆಯಲ್ಲಿ ನಗುವಿನ ಧ್ವನಿನೂ ಕೈ ಬಳೆಗಳು ಅಲ್ಲಾಡೋ ಶಬ್ದನೂ ಕೇಳಿತ್ತು. ವಂದಿತೇವನ್ ಆ ಕೋಣೆ ಒಳಗೆ ತಲೆಯನ್ನು ದೂರಿಸುವಾಗ ಆ ಕೋಣೆಯಲ್ಲಿ ಉರಿತಾ ಇದ್ದಿದ್ದ ದೀಪವನ್ನು ಮಣಿಮೇಗಲೆ ಮುಚ್ಚಿಬಿಟ್ಲು. ಅದರಿಂದ ಕತ್ಲೆ ಆಯಿತು. ಇವಾಗ ಅದನ್ನು ಮುಚ್ಚಿದ್ದನ್ನು ತೆಗೆದಿದ್ದ ತಕ್ಷಣ ದೀಪ ತಿಡುಗಾನು ಪ್ರಕಾಶ ಆಯಿತು. ಆ ದೀಪ ವಂದಿತೇವನ ಮುಖವನ್ನು ನೋಡಿದ ಹಾಗೆ ಆ ದೀಪದ ಬೆಳಕಲ್ಲಿ ವಂದಿತೇವನ ಮುಖವನ್ನು ನೋಡಿದ ಹಾಗೆ ಮಣಿಮೇಗಲೆ ಹಂಗೆ ಮೈಮರೆಸಿ ನಿಂತುಬಿಟ್ಲು. ಪಕ್ಕದಲ್ಲಿ ಬೇಟೆ ಮಂಟಪದಲ್ಲಿ ದಡದಡ ಅಂತ ಕೆಲವರು ಪ್ರವೇಶ ಮಾಡೋ ಶಬ್ದ ಆ ಸಮಯ ಕೇಳಿತ್ತು. ಇಷ್ಟರಲ್ಲಿ 8ನೇ ಸಂಚಿಕೆ ಮುಗಿಯಿತು. ಸಂಚಿಕೆ 9. ಮಣಿಮೇಗಲೆ ವಂದಿತೇವನ ಮುಖವನ್ನು ನೋಡಿ ಹಾಗೆ ನಿಂತುಬಿಟ್ಲು. ವಂದಿತೇವನನ್ನು ನಗೆ ಮಾಡಿದ್ದ ಹಾಗೆ ನಿಂತಿದ್ದ. ಈ ಹೆಣ್ಣತ್ರ ಏನು ಹೇಳಿಬಿಟ್ಟು ಹೆಂಗೆ ತಪ್ಪಿಸ್ಕೊಂಡು ಹೋಗೋದು ಅಂತ ಅವನ ಮನಸ್ಸು ಯೋಚನೆ ಮಾಡ್ತಾಯಿತ್ತು. ಇಂಥ ಸಮಯ ಎಲ್ಲಿಂದನೋ ದೂರದಿಂದ ಒಂದು ಧ್ವನಿ, ಅಮ್ಮ ನನ್ನನ್ನು ಕರೆದ್ರಾ ಅಂತ ಕೇಳಿತ್ತು. ಇಲ್ಲ ಕಣೆ, ನಿನ್ನ ಕೆಲಸವನ್ನು ನೋಡು ಅಂತಂದ್ಲು ಮಣಿಮೇಗಲೆ. ತಕ್ಷಣ ಅವಳ ಆಶ್ಚರ್ಯ ಹೋಯಿತು. ಸ್ವಲ್ಪ ಮುಂಚೆ ವಂದಿತೇವನ ತೂರಿ ಬಂದಿದ್ದ ದ್ವಾರದ ಹತ್ರ ಹೋಗಿ ಒಳಗಡೆ ಬೀಗ ಹಾಕಿದ್ಲು. ಆಮೇಲೆ ವಂದಿತೇವನಿಗೆ ಸಿಗ್ನಲ್ ಕೊಟ್ಟು ಆ ಕೋಣೆಯಲ್ಲೇ ಸ್ವಲ್ಪ ದೂರವಾಗಿ ಕರ್ಕೊಂಡೋದ್ಲು. ಟಕ್ಕಂತ ತಿರುಗಿ, ಅಯ್ಯ ನಿಜವನ್ನೇ ಹೇಳಿ, ಚಂದ್ರಮತಿ ನಿಮ್ಮನ್ನು ಕರೆದ ಹಾಗೆ ಹೇಳಿದ್ರಲ್ಲ, ಅದು ನಿಜಾನಾ ಅಂತ ಕೇಳಿದ್ಲು. ಹೌದಮ್ಮಣಿ, ಯಾವಾಗ ಎಲ್ಲಿ ನೋಡಿ ನಿಮ್ಮನ್ನು ಕರೆದಳು? ಸ್ವಲ್ಪ ಮುಂಚೆ ತಾನೇ. ಪಕ್ಕದ ಕೋಣೆಯಲ್ಲಿ ನಾನು ಕೋತಿ ಹಿಂದೆ ಮರೆತು ನಿಂತಾಗ ನೀವು ಇಬ್ಬರನ್ನೂ ಬಂದು ನೋಡಿಬಿಟ್ಟು ತಿರ್ಗಾ ಹೋದ್ರಿ. ನೀವು ತಿರ್ಗಾ ಹೋದ್ಮೇಲೆ ಅವಳು ನನ್ನನ್ನು ನೋಡಿಬಿಟ್ಟು, ಕೋತಿ ನೀನು ನನ್ನ ಕೋಣೆಗೆ ಬಂದು ಇದೆಯಾ? ಬೇಡದೇ ಇರೋ ಸಮಯದಲ್ಲಿ ಬರೋವ್ರುಗಳನ್ನ ಹೆದರಿಸಿ ಕಳ್ಸೋಕ್ಕೆ ಸೌಕರ್ಯವಾಗಿರುತ್ತೆ ಅಂತ ಅಂದ್ಲು. ಅದು ನಿಮ್ಮ ಕಿವಿನಲ್ಲಿ ಬೀಳಲಿಲ್ಲ ಅನಿಸುತ್ತೆ. ಮಣಿಮೇಗಲೆ ಸಣ್ಣವಾಗಿ ನಗದ ಹಾಗೆ, ನನ್ನ ಕಿವಿಯಲ್ಲಿ ಬಿದ್ದಿದ್ರೆ ಅವಳನ್ನ ಸುಮ್ಮನೆ ಬಿಟ್ಟಿರ್ತೀನ ಅಂತಂದ್ಲು. ಯುವರಾಣಿ, ನಿಮ್ಮ ಗೆಳತಿ ಮೇಲೆ ಕೋಪ ಮಾಡೋದ್ರಲ್ಲಿ ಏನು ಲಾಭ? ನನ್ನ ಮುಖನೂ ಬಾಲಿಲ್ಲದೆ ಇರೋ ಕೋತಿನ ಮುಖನೂ ಒಂದೇ ಥರ ಇದ್ದರೆ ಅದಕ್ಕೆ ಚಂದ್ರಮತಿ ಏನು ಮಾಡ್ತಾಳೆ? ನಿನ್ನ ಮುಖಕ್ಕೂ ಬಾಲಿ ಇಲ್ಲದೆ ಇರೋ ಕೋತಿ ಮುಖಕ್ಕೂ ತುಂಬ ದೂರ. ಕೋತಿ ಮುಖಕ್ಕೂ ಅದಕ್ಕೆ ಮೇಲೆ ನೇತಾಡ್ತಾ ಇದ್ದ ಗೂಬೆಯ ಮುಖಕ್ಕೂ ಎಷ್ಟು ಇರುವ ದೂರ ಅನಿಸುತ್ತೆ. ನಿಮ್ಮ ಮೂತಿ ಕೋತಿ ಮೂತಿನಲ್ಲ, ಗೂಬೆ ಮೂತಿನಲ್ಲ. ಆದರೆ ಕೋತಿನ ಚೇಷ್ಟೆ ಎಲ್ಲ ನಿಮ್ಮ ಹತ್ರ ಇದೆ. ಕೆಲವು ಸಮಯ ಗೂಬೆ ಹಾಗೇನೇ ಕಂಡುಬಿಡ್ತೀರ. ಸ್ವಲ್ಪ ಮುಂಚೆ ಈ ಕನ್ನಡಿಯಲ್ಲಿ ಹತ್ತಿ ನೋಡಿದ್ದು ಹಂಗೆ ನೀವು ತಾನೇ? ಹೌದು ಯುವರಾಣಿ, ನಾನೇನೆ. ಯಾತಕ್ಕೋಸ್ಕರ ತಕ್ಷಣ ಹಿಂದೆ ಹೋಗಿ ಬಾಗಿಲನ್ನು ಹಾಕ್ಕೊಂಡ್ರಿ? ಈ ಕನ್ನಡಿಯಲ್ಲಿ ನನ್ನ ಮುಖಕ್ಕೆ ಹತ್ರ ಒಂದು ದೇವಕನ್ನಿಗೆ ಮುಖ ಹಾಗೆ ಅನಿಸಿತ್ತು. ಈ ದೇವಕನ್ನಿಗೆ ನನ್ನ ಮುಖವನ್ನು ನೋಡಿ ಹೆದರ್ಕೊಳ್ತಾಳೋ ಅಂತ ಹೇಳಿ ನಾನು ಹಿಡಿದಿದ್ದ ಆಣೆ ತಂತ್ರದಿಂದ ನನ್ನ ಕೈಯನ್ನು ಎತ್ತಿಬಿಟ್ಟಿದ್ದೀನಿ. ಬಾಗಿಲು ತಾನಾಗಲೇ ಮುಚ್ಕೊಂಡ್ಬಿಡ್ತು. ಆ ದೇವಕನ್ನಿಗೆ ಯಾರು ಅನ್ನೋದು ನಿಮಗೆ ಗೊತ್ತಾ? ಆ ಕ್ಷಣ ನನಗೆ ಗೊತ್ತಿಲ್ಲ. ಆಮೇಲೆ ಅಂದ್ಕೊಂಡು ನೋಡಿ ತಿಳ್ಕೊಂಡೆ. ಏನು ತಿಳ್ಕೊಂಡ್ರಿ? ನಾನು ನೋಡಿದ್ದು ದೇವಕನ್ನಿಗೆ ಅಲ್ಲ, ದೇವಕನ್ನಿಗೆಗಳೆಲ್ಲ ಓಡಿ ಬಂದು ನಿಮಗೆ ಕೆಲಸ ಮಾಡುವ ಮರ್ಯಾದೆಗಿರುವ ಮಣಿಮೇಗಲೆ ದೇವಿ, ಕಡಂಬೂರು ಸಂಬೋರೆಯರನ್ನ ಮುದ್ದಿನ ಮಗಳು ಅಂತ ತಿಳ್ಕೊಂಡೆ. ನನ್ನ ತುಂಬ ಕ್ಲೋಸ್ ಫ್ರೆಂಡು ಕನ್ನನ್ಮಾರನ್ನ ಪ್ರಿಯವಾದ ತಂಗಿ ಅಂತಲೂ ನೆನಪಿಗೆ ಬಂತು. ಮಣಿಮೇಗಲೆನ ಹಣೆ ಒಂಥರ ಶಾರ್ಪಾಗಾಯಿತು. ತುಂಬ ಗೇಲಿಯಿಂದನೂ ಕೋಪದಿಂದನೂ ಆಗಿದ್ದ ನಗುತ್ತಿಂದ, ಹಾಗೇನಾ ನನ್ನ ಅಣ್ಣ ಕನ್ನನ್ಮಾರ ನಿಮ್ಮ
ಪ್ರೀತಿಯ ಗೆಳೆಯರ ಅಂತ ಅಂದ. ಅದರಲ್ಲಿ ಏನು ಅನುಮಾನ ಯುವರಾಣಿ. 4 ತಿಂಗಳ ಮುಂಚೆ ನಾನು ಇಲ್ಲಿ ಒಂದು ದಿನ ಬಂದಿದ್ದು ನಿಮ್ಗೆ ನೆನಪಿಲ್ವ? ಅಂತಃಪುರದ ಹತ್ರ ಕೂಡ ಬಂದು ಆ ಅಮ್ಮನಗಳಿಗೆಲ್ಲ ಒಂದು ನಮಸ್ಕಾರ ಮಾಡಿದ್ದೀನಲ್ವ, ಅದು ಜ್ಞಾಪಕ ಇಲ್ವಾ? ಚೆನ್ನಾಗಿ ಜ್ಞಾಪಕ ಇದೆ. ಅಷ್ಟರಲ್ಲಿ ಮರ್ತು ಬಿಡುತ್ತಾ? ಅದು ವಲ್ಲವರೆಯರು ವಂದಿತೇವನ್ ಅನ್ನೋ ವಾಣರ್ ಕುಲ ಯುವರಾಜ ಅಲ್ವಾ ನೀವು ತಾನೇ? ಹೌದು ಯುವರಾಣಿ. ಉಳಿಯೋದಕ್ಕೆ ಒಂದು ಅರಮನೆಯನ್ನು, ರಾಜ್ಯ ಆಳಕ್ಕೆ ಒಂದು ರಾಜ್ಯನೇ ಇಲ್ಲದೆ ಅರಯನ್ ಅಂತ ಕುಲದ ಹೆಸರು ಮಾತ್ರ ತಾಳಿಕೊಂಡಿರುವ ಆ ಬಡವನು ನಾನೇನೆ. ಒಂದು ಕಾಲದಲ್ಲಿ ನಿಮ್ಮ ಅಣ್ಣ ನನ್ನ ಹತ್ರ ನಿಮ್ಮ ಬಗ್ಗೆ ಎಷ್ಟೊಂದೋ ಹೇಳಿದ್ದಾರೆ. ಒಂದು ಕಾಲದಲ್ಲಿ ನಾನು ಕಂದನ್ಮಾರನವನು ನಾರ್ತ್ ಕಡೆ ಪೆಣ್ಣೆ ನದಿಗೆ ಹತ್ರ ಕಾವಲು ಮಾಡ್ತಾ ಇದ್ದಿದ್ದಾಗ ನಿಮ್ಮ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತಾರೆ. ನಾನು ಏನೇನೋ ಕನಸ್ಕೊಂಡಿದ್ದೆ. ಆಮೇಲೆ ಯೋಚನೆಯನ್ನು ಹಂಗೆ ಮರೆತುಬಿಟ್ಟೆ. ಮಣಿಮೇಗಲಿನ ಮನಸ್ಸಿನಲ್ಲಿ ಒಂದು ಅದಿಸಿವಾದ ಯೋಚನೆ ಬಂತು. ಇವನು ತನ್ನನ್ನು ಕುತ್ತಿ ಕೊಲೆ ಮಾಡೋ ಹಾಗೆ ಕಂದನ್ಮಾರ ಹೇಳಿದ. ಅದು ಯಾತಕ್ಕೋಸ್ಕರ ಇರುತ್ತೆ? ಒಂದು ವೇಳೆ ತನ್ನ ಬಗ್ಗೆಯೇ ಇರುತ್ತೋ, ತನ್ನನ್ನೇ ಇವನಿಗೆ ಮದುವೆ ಮಾಡಿಕೊಡಲ್ಲ ಅನ್ನೋದಕ್ಕೋಸ್ಕರ ಕಂದನ್ಮಾರನ ಜೊತೆ ಜಗಳ ಮಾಡಿರ್ತಾನೋ? ಈ ಯೋಚನೆ ಅವಳ ಮನಸ್ಸಿನಲ್ಲಿ ತುಂಬ ಸಂತೋಷದ ಬಿರುಗಾಳಿಯನ್ನು ಎಬ್ಬಿಸಿದ್ದು. ಅದನ್ನು ಅವಳು ಕೋಪ ಬಿರುಗಾಳಿಯಾಗಿ ಮಾರಿಸ್ಕೊಂಡ್ಳು. ಅಯ್ಯ, ಆ ಹಳೆಯ ಕಥೆಯೆಲ್ಲ ಇವಾಗ ಬೇಡ. ಈ ಅರಮನೆಯಲ್ಲಿ ನೀವು ಕಳ್ಳತನವಾಗಿ ಬಂದಿದ್ದ ಕಾರಣ ಏನು ಅಂತ ಹೇಳಿ, ಇಲ್ಲಾಂದರೆ ತಕ್ಷಣ ನನ್ನ ಗೆಳತಿಯನ್ನು ಕರೆದು ಅಪ್ಪನಿಗೆ ಹೇಳಿ ಕಳಿಸ್ಬೇಕಾಗತ್ತೆ ಅಂತಂದ್ಲು. ಯುವರಾಣಿ, ನಾನು ಇಲ್ಲಿ ಬಂದಿದ್ದ ಕಾರಣವನ್ನು ಮುಂಚೆನೇ ಹೇಳಿದ್ನಲ್ಲ. ಈ ಕೊಲೆಗಾರಗಳು ನನ್ನನ್ನು ಕೊಲ್ಲೋದಕ್ಕೆ ಅಂತ ಹಿಂಬಾಲಿಸ್ಕೊಂಡು ಬಂದರು. ಅವ್ರುಗಳಿಂದ ತಪ್ಪಿ ಓಡಿ ಬಂದಾಗ ಭೂಮಿನಲ್ಲಿ ಒಂದು ದ್ವಾರ ಕಾಣಿಸ್ಕೊಂಡಿತ್ತು. ಅದು ಯಾವುದೋ ರಹಸ್ಯವಾದ ಜಾಗ ಅಂತ ತಿಳ್ಕೊಂಡೆ. ಅದರಿಂದ ಓಡಿ ತಪ್ಪಿಸ್ಬೋದು ಅಂತ ಹೇಳಿ ಬಂದ ಹಾಗೆ ಆ ದಾರಿ ಇಲ್ಲಿ ಕರ್ಕೊಂಬಂದು ಸೇರಿಸಿದೆ. ಅಯ್ಯ, ಸುತ್ತ ವೀರರ ಅಂದರೆ ನಿಮಗೇ ಆಗತ್ತೆ. ನಾನು ಎಷ್ಟೋ ಅಸಹಾಯ ಸೂರಗಳ ಬಗ್ಗೆ ಕೇಳಿದ್ದೀನಿ, ಆದರೆ ನಿಮ್ಗೆ ಹಾಗೆ ಓಡೋದಲ್ಲಿ ಇರೋ ಸೂರನ ಬಗ್ಗೆ ಕೇಳಿಲ್ಲ. ಉತ್ತರ ಕುಮಾರ ನಿಮ್ಮ ಹತ್ರ ಭಿಕ್ಷೆ ಮಾಡಬೇಕು ಅಂತಂದು ವಂದಿತೇವನ ಮನಸ್ಸಿನಲ್ಲಿ ಸುರ್ರು ಅಂತ ಅನಿಸ್ಬಿಡ್ತು. ತಾನು ಏನೋ ಸ್ವಲ್ಪ ದಡ್ಡಿ ಅಂತ ಅಂದ್ಕೊಂಡಿದ್ದ ಮಣಿಮೇಗಲೆ ಇಷ್ಟೊಂದು ತನ್ನನ್ನು ಹೇಳಿ ತೋರಿಸೋ ಹಾಗೆ ಆಗ್ಬಿಟ್ಟಿತ್ತಲ್ಲ. ದೇವಿ, ಅವ್ರುಗಳು 7-8 ಜನ, ನಾನು ಒಬ್ಬನು. ಅವ್ರುಗಳ ಆಯುಧ ಬಾಣಿಗಳು. ನನ್ನ ಹತ್ರ ಆಯುಧ ಇಲ್ಲ. ನನ್ನ ವೇಲು ಕೊಲ್ಲಿಡ ಪ್ರಭಾಗದಲ್ಲಿ ಹೋಗ್ಬಿಡ್ತು. ತುಂಬ ಒಳ್ಳೆಯದು. ಆ ಪಡಬಾದಾಗ ವೇಲು ಸ್ನೇಹಿತನನ್ನು ಹಿಂದೆಯಿಂದ ಕುತ್ತಿ ಕೊಲ್ಲುವ ವೇಲು. ಅದು ಪ್ರವಾಗದಿಂದ ಹೋಗಿದ್ದೆ ಒಳ್ಳೆಯದು. ವಂದಿತೇವನ್ಗೆ ಹಂಗೆ ಎತ್ತಾಕ್ಬಿಡ್ತು. ಅವನು ಜವಾಬು ಹೇಳೋಕ್ಕೆ ಬಾಯೆತ್ತೋ ಒಳಗೆ ಮಣಿಮೇಗಲೆ, ನಿಜವನ್ನೇ ಹೇಳಿಬಿಡಿ, ಕೊಲೆಗಾರಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಅಂತ ಓಡಿ ಬಂದ್ರ, ಕೊಲೆ ಮಾಡೋದಕ್ಕೋಸ್ಕರ ಇಲ್ಲಿ ಬಂದ್ರ ಅಂತ ಕೇಳಿದ್ಲು. ವಂದಿತೇವನ ಹಂಗೆ ಬೆಂಕಿನಲ್ಲಿ ಕಾಲಿಟ್ಟಿನ ಹಾಗೆ ಹಂಗೆ ಒದ್ದಾಡಿಬಿಟ್ಟು, ಶಿವ ನಾರಾಯಣ, ನಾನು ಯಾರನ್ನು ಕೊಲೆ ಮಾಡೋದಕ್ಕೋಸ್ಕರ ಇಲ್ಲಿ ಬರಬೇಕು? ನನ್ನ ಪ್ರಾಣ ಸೇಗಿದನು ಪ್ರೀತಿಯಿಂದ ತಂಗಿ ಅಲ್ವಾ, ಯಾತಕ್ಕೋಸ್ಕರ ಅಂತ ಅಂದ. ನಾನೇನು ಕಂಡಿದ್ದೀನಿ? ನನ್ನ ಪ್ರಾಣ ಸೇಗಿದ ಅಂತ ಬಾಯಿಂದ ಸುಳ್ಳು ಹೇಳ್ತಾ ಇದ್ದೀರಾ? ಅಂಥ ಒಂದು ಪ್ರಾಣ ಸೇಗಿದ ನನಗೆ ಹಿಂದೆಯಿಂದ ಬೆನ್ನಲ್ಲಿ ಚೂರಿ ಹಾಕೋಕ್ಕೆ ನೀವು ಟ್ರೈ ಮಾಡಿಲ್ವಾ? ಅದು ಯಾತಕ್ಕೋಸ್ಕರನೋ ಅದೇ ಕಾರಣಕ್ಕಾಗಿ ಇಲ್ಲಿನ್ನೂ ಯಾರನ್ನೇನು ಕೊಲೆ ಮಾಡೋದಕ್ಕೆ ನೀವು ಬಂದಿರ್ಬೋದು. ದೇವರೇ, ಇದೇನು ಅಪವಾದ! ನಾನು ಆ ಕಂದನ್ಮಾರನ್ನ ಹಿಂದೆ ಬೆನ್ನಲ್ಲಿ ಚೂರಿ ಹಾಕಿದ್ದೀನಿ. ಅಂಥ ಕೆಲಸವನ್ನು ಮಾಡೋದಕ್ಕೆ ಮುಂಚೆ ನನ್ನ ಕೈಯನ್ನೇ ನಾನು ತುಂಡು ಮಾಡ್ಕೊಳ್ತಾ ಇದ್ದೀನಿ. ಯುವರಾಣಿ, ಇಂಥ ಪಡುಪಾದಕವನ್ನು ಸುಳ್ಳನ್ನು ನಿಮ್ಮ ಹತ್ರ ಯಾರು ಹೇಳಿದರು? ನನ್ನ ಅಣ್ಣನೇ ಹೇಳಿದ. ಬೇರೆ ಯಾರಾದರೂ ಹೇಳಿದರೆ ನಾನು ನಂಬೇ ಇರಲ್ಲ. ಕಂದನ್ಮಾರ ಈ ಥರ ಹೇಳಿದ್ನ? ಹಾಗಾದರೆ ನಾನು ನಿಜವಾಗ್ಲೂ ದುರ್ಭಾಗ್ಯಶಾಲಿನೇ. ಯಾರೋ ಅವನನ್ನ ಬೆನ್ನಲ್ಲಿ ಚುಚ್ಚಿ ತಂಜಾವೂರು ಗೋಡೆ ಹತ್ರ ಹಾಕಿದ್ರು. ಮೂರ್ಛೆಯಾಗಿ ಇದ್ದಿದ್ದ ಅವನನ್ನು ನಾನು ಎತ್ಕೊಂಡೋಗಿ ಸೇಂತನಮ್ಮದ ಕುಡಿಸೆನಲ್ಲಿ ಸೇರಿಸಿ ಕಾಪಾಡಿದ್ದೀನಿ. ಅದಕ್ಕೆ ನನಗೆ ಸಿಕ್ಕಿದ್ದ ಬಹುಮಾನ ಇದು. ಯುವರಾಣಿ, ಯಾತಕ್ಕೋಸ್ಕರ ಅವನನ್ನು ನಾನು ಕೊಲ್ಲಬೇಕು? ಏನಾದರೂ ಕಾರಣ ಹೇಳಿದ. ನೀರು ಅವನು ನನ್ನ ಅಂದವನ್ನು ಬೈದು ಅವಲಕ್ಷಣ ಹಿಡಿದವಳು ಅಂತ ಗೇಲಿ ಮಾಡಿದ್ರಂತೆ. ತಂಜಾವೂರು ಹೆಣ್ಣುಗಳು ನನಗಿಂತ ಅಂದವಾದವರು ಅಂತ ಹೇಳಿದ್ರಂತೆ. ಅದರಿಂದ ಕಂದನ್ಮಾರ ಕೋಪಗೊಂಡು ನಿಮ್ಮನ್ನು ಚೆನ್ನಾಗಿ ಹೊಡೆದನಂತೆ. ಸೀದಾ ಜಗಳ ಮಾಡೋಕ್ಕಾಗದೆ ಹಿಂದೆಯಿಂದ ಅವನ್ನ ಚುಚ್ಚಿಬಿಟ್ರಂತೆ. ಇದೆಲ್ಲ ನಿಜಾನ ಇಲ್ವಾ? ಸುಳ್ಳು, ಭಯಂಕರವಾದ ಸುಳ್ಳು. ನಿಮ್ಮನ್ನು ಅವಲಕ್ಷಣ ಅಂತ ಹೇಳೋಕ್ಕೆ ಮುಂಚೆ ನನ್ನ ನಾಲ್ಗೆನ್ನೇ ನಾನು ತುಂಡು ಮಾಡ್ಕೊಂಡಿರ್ತೀನಿ. ಕಂದನ್ಮಾರ ಅಲ್ವಾ ಅವನ ಸೋದರಿಯನ್ನು ನಾನು ಮರ್ತು ಬಿಡಬೇಕು ಅಂತ ಹೇಳಿ ನನ್ನನ್ನು ಫೋರ್ಸ್ ಮಾಡಿದ್ದಾನೆ. ಯಾತಕ್ಕೋಸ್ಕರ? ರಾಜ್ಯ ಆಳುವ ದೊಡ್ಡ ರಾಜಗಳು ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಕಾಯ್ತಾ ಇರೋದ್ರಿಂದ ನಿಮ್ಮನ್ನು ನಾನು ಮರ್ತು ಬಿಡಬೇಕು ಅಂತ ಹೇಳಿ ನನ್ನನ್ನು ಒತ್ತಾಯ ಮಾಡಿದ. ನೀವೂ ಹಾಗೆ ನನ್ನನ್ನು ಮರ್ತು ಬಿಟ್ರಿ, ಅಷ್ಟೇ ತಾನೇ?
ಅಂತ ಕೇಳಿದ್ಲು ಮಣಿಮೇಗಲೆ. ನನ್ನಿಂದ ಹಾಗೇನು ಆ ಥರ ಮರೆಯೋಕ್ಕೆ ಆಗಲ್ಲ, ಸುತರಾಮಾಗಿ ಮರೆಯೋಕ್ಕಾಗಲ್ಲ. ಆದರೆ ಅದು ಮೊದಲು ನಿಮ್ಮನ್ನು ನನ್ನ ಸೋದರಿ ಅಂತಲೇ ಅಂದ್ಕೊಳ್ಳೋಕ್ಕೆ ಶುರು ಮಾಡಿದ್ದೀನಿ. ಯುವರಾಣಿ ತಕ್ಷಣ ಕಂದನ್ಮಾರನ ಹತ್ರ ನನ್ನನ್ನು ಕರ್ಕೊಂಡೋಗಿರ್ತೀರ, ಇಲ್ಲಾಂದರೆ ಅವನ್ನ ಇಲ್ಲೇನೇ ಕರೀರಿ. ನಾನು ಇಂಥ ದೊಡ್ಡ ಸುಳ್ಳನ್ನು ಅವನು ಯಾಕೆ ಹೇಳಿದ್ದಾನೆ ಅಂತ ನಾನು ತಿಳ್ಕೊತೀನಿ. ಅಲ್ಲ, ನಿಜವಾಗ್ಲೂ ಅವನು ಹಾಗೆ ಅಂದ್ಕೊಂಡಿದ್ದಾನೆ ಅಂದರೆ ಆ ತಪ್ಪಾದ ಯೋಚನೆಯನ್ನು ನಾನು ಅವನಿಗೆ ಕ್ಲಿಯರ್ ಮಾಡ್ತೀನಿ. ತಂಜಾವೂರಲ್ಲಿ ಶುರು ಮಾಡಿದ ಕೆಲಸವನ್ನು ಇಲ್ಲಿ ಪೂರ್ತಿ ಮಾಡಿಬಿಡ್ಬೋದು ಅಂತ ಬಂದಿದ್ರೇನೋ. ಹಾಗಾದರೆ ಅಲ್ಲಿ ಅವನ್ನ ಕೊಲ್ಲಕ್ಕಾಗಲಿಲ್ಲ, ಅದು ಫಲಿತ ಆಗಿಲ್ಲ. ದೇವರೇ, ಕಂದನ್ಮಾರನ್ನು ಕೊಲ್ಲೋದಕ್ಕೆ ಅವನ ಅರಮನೆಯನ್ನು ಹುಡ್ಕೊಂಡ ನಾನು ಬರ್ತೀನಿ. ರಹಸ್ಯದಾರಿಯಿಂದ ಬಂದದ್ದು ಬೇರೆ ಆತಕ್ಕೆ. ಅದು ಅಲ್ಲಿ ಶಾರ್ಪಾಗಿ ಕೇಳಿ, ನನ್ನನ್ನು ಕೊಲ್ಲಕ್ಕೆ ಬಂದವರು ಆ ಪಕ್ಕದ ಕೋಣೆಯಲ್ಲಿ ಇನ್ನೂ ಇದ್ದಾರೆ. ಅವ್ರುಗಳು ನಡೆಯೋ ಶಬ್ದನೂ ಮಾತಾಡೋ ಧ್ವನಿಯೂ ನಿಮಗೆ ಕೇಳಲಿಲ್ಲ. ಅವ್ರುಗಳು ಯಾತಕ್ಕೋಸ್ಕರ ನಿಮ್ಮನ್ನು ಕೊಲ್ಲಕ್ಕೆ ಬರಬೇಕು? ಅವ್ರುಗಳನ್ನ ನೋಡಿದ್ರೆ ಮಂತ್ರವಾದಿಗಳಾಗೇ ಇತ್ತು. ಒಂದು ವೇಳೆ ನರಬಲಿ ಕೊಡೋ ಗುಂಪಾಗಿರ್ಬೋದು. ಸಕಲ ಲಕ್ಷಣಗಳು ಹೊಂದಿದ್ದ ರಾಜಕುಮಾರನಾಗಿದ್ದ ನಿಮ್ಮನ್ನೇ ಯಾಕೆ ಅವ್ರುಗಳು ಹಿಡಿದಿದ್ದರು ಅಂತ ಹೇಳಿಲ್ವೇ ಅಂತ ಹೇಳಿ ಮಣಿಮೇಗಲೆ ನಕ್ಕಳು. ಅದು ತಾನೇ ನನಗೂ ಅದಿಶಯವಾಗಿದೆ. ಈ ಗೂಬೆ ನೋಟ ಹಾಗೆ ನೋಡಿರುವ ಕೋತಿಮೂತಿಯವನ್ನ ಅವ್ರುಗಳು ಯಾತಕ್ಕೋಸ್ಕರ ಹಿಡಿಯಕ್ಕೆ ಬಂದರು ಅಂತ ಗೊತ್ತಿಲ್ಲ. ನಿಮ್ಮ ಮಾತನ್ನು ಕೇಳಿದ ಮೇಲೆ ಒಂದು ಅನುಮಾನ ಉಂಟಾಗುತ್ತೆ. ಒಂದು ವೇಳೆ ನನ್ನ ಗೆಳೆಯ ಕಂದನ್ಮಾರನೇ ಈ ಥರ ಏನಾದರೂ ಅರೇಂಜ್ ಮಾಡಿರ್ತಾನೋ ಅಂತ ಹೇಳಿ ಅವನ ಹತ್ರ ನನ್ನನ್ನು ತಕ್ಷಣ ಕರ್ಕೊಂಡೋಗಿ ಒಂದು ಅವನ ತಪ್ಪು ಅಭಿಪ್ರಾಯವನ್ನು ಹೋಗಲಾಡಿಸ್ಕೊಳ್ಳಲಿ, ಇಲ್ಲ ಅಂದರೆ ನನ್ನನ್ನು ಅವನ ಕೈಗಳಿಂದಾನೇ ಕೊಂದು ಬಿಡಲಿ. ಕೊಲೆಗಾರಗಳು ಯಾತಕ್ಕೋಸ್ಕರ ಇದು ಮಾಡಬೇಕು? ಕೊಲೆಗಾರಗಳನ್ನು ಯಾತಕ್ಕೋಸ್ಕರ ಬಿಡಬೇಕು? ಅಮ್ಮಣಿ, ತಕ್ಷಣ ಕಂದನ್ಮಾರನ್ನು ಕರೆದು ಬಿಡ್ರಿ. ಅಯ್ಯ, ಅಷ್ಟೊಂದು ಅರ್ಜೆಂಟ್ ಪಡಬೇಕಾಗಿಲ್ಲ. ಕಂದನ್ಮಾರ ಊರಲ್ಲಿ ಇಲ್ಲ. ಎಲ್ಲೋಗಿದ್ದಾನೆ? ಕಾಂಚಿಗೆ ಕರಿಗಾಲರನ್ನು ಕರ್ಕೊಂಡು ಬರೋಕ್ಕೆ ಹೋಗಿದ್ದಾನೆ. ನಾಳೆ ರಾತ್ರಿ ಎಲ್ಲರೂ ಇಲ್ಲಿ ಬಂದುಬಿಡ್ತಾರೆ. ಅಷ್ಟು ತನಕ ನನ್ನನ್ನು ಇಲ್ಲೇ ಇರೋಕ್ಕೆ ಹೇಳ್ತೀರಾ? ಇದು ನ್ಯಾಯ ಅಲ್ಲ. ಇಲ್ಲೇ ಇರೋಕ್ಕೆ ಹೇಳಿಲ್ಲ. ಇನ್ನೂ ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ಪಳೂರು ಚಿಕ್ಕರಾಣಿ ಬಂದುಬಿಡ್ತಾಳೆ. ಆಮೇಲೆ ನೊಣ ಕಾಗೆ ಯಾವುದೂ ಇಲ್ಲಿ ಬರೋಕ್ಕಾಗಲ್ಲ. ಪಳುವೇಟರೆ ಎಂಥ ಅವರು ಅಂತ ನಿಮಗೆ ಗೊತ್ತಿರುತ್ತೆ. ಅವ್ರು ನಿಮ್ಮನ್ನು ಇಲ್ಲಿ ಕಂಡ್ರೆ ತಕ್ಷಣ ತುಂಡವಾಗಿ ಕಟ್ ಮಾಡಿ ಹಾಕಿಬಿಡೋಕ್ಕೆ ಹೇಳ್ತಾರೆ. ಆ ಮುದುಕರು ತಾನೇ ಅವನ ಹೆಂಡತಿ ಮೇಲೆ ಎಷ್ಟೊಂದು ಆಸೆ ಅಂತ ಹೇಳಿ ಮಣಿಮೇಗಲೆ ನಕ್ಕಳು. ಮುಂಚೆ ಒಂದು ಸತಿ ಪಳುವೇಟರಿ ಬಂದಾಗ ನಡೆದಿದ್ದೆಲ್ಲ ನೆನೆಸ್ಕೊಂಡ. ಹಾಗೇನಾ ಪಳುವೇಟರಿಗೆ ಪಳೂರು ರಾಣಿ ಮೇಲೆ ಅಷ್ಟೊಂದು ಆಸೆನಾ ಅಂತ ಕೇಳಿದರು. ಅದು ನಾಡು ನಗರ ಎಲ್ಲ ಗೊತ್ತಿದ್ದ ವಿಷಯ ಆಯ್ತಲ್ಲ. ಒಂದು ಸತಿ 8 ತಿಂಗಳಿಗೆ ಮುಂಚೆ ಇಲ್ಲಿ ಒಂದು ಸತಿ ಅವರು ಬಂದಿದ್ದರು. ಪಳೂರು ರಾಣಿ ಅಂತಃಪುರಕ್ಕೆ ಬರೋಕ್ಕೆ ಕೂಡ ಮುದುಕರು ಬಿಡಲಿಲ್ಲ. ಆ ಥರ ಕಣ್ಣಿಂದ ಕಣ್ಣಾಗಿ ನೋಡಿ ಸೇಫ್ಟಿ ಮಾಡ್ತಾಯಿದ್ದಾರೆ. ಈ ಸತಿ ಕೆಲವು ದಿನ ಇಲ್ಲೇ ಇರ್ತಾರಂತೆ. ಪಳೂರು ರಾಣಿಗೆ ಒಂದೇ ಬೇರೆ ಸಪ್ರೇಟಾಗಿ ಒಂದು ಅಂತಃಪುರ ಬೇಕು ಅಂತ ಒಂದು ಗಲಾಟೆ. ಈ ಸತಿನಾದರೂ ನಮ್ಮನ್ನೆಲ್ಲ ನೋಡ್ತಾಳೋ ಇಲ್ವೋ, ನೋಡೋಕ್ಕೆ ಆ ಮುದುಕ ಬಿಡ್ತಾನೋ ಇಲ್ವೋ ಗೊತ್ತಿಲ್ಲ. ಹಾಗಾದರೆ ನಾನು ಇವಾಗ ಏನು ಮಾಡಲಿ? ಅದು ತಾನೇ ನಾನು ಯೋಚನೆ ಮಾಡ್ಕೊಳ್ತೀನಿ. ಒಂದು ಯೋಚನೆ ಬರ್ತಾ ಇದೆ. ನನ್ನ ಅಣ್ಣ ಕಂದನ್ಮಾರನ್ನ ಸಪ್ರೇಟಾಗಿರುವ ಇದು ಬೇಲು ಬಾಳೆಲ್ಲ ಇರುವ ಕೋಣೆ ಒಂದು ಇದೆ, ಈ ಮಾಳಿಗೆಯಲ್ಲಿದೆ. ಅದರಲ್ಲಿ ನಿಮ್ಮನ್ನು ಕೊಂಡೋಗಿಬಿಡ್ತೀನಿ. ನಾಳೆ ಸಾಯಂಕಾಲ ಕಂದನ್ಮಾರ ಬಂದುಬಿಡ್ತಾನೆ. ಅಷ್ಟು ತನಕ ಅಲ್ಲಿ ನೀವು ಹೇಳೋದ್ರಲ್ಲಿ ನಿಜ ಸುಳ್ಳನ್ನು ಕಂದನ್ಮಾರನ ಹತ್ರ ಸೀದಾ ನಿರೂಪಿಸಿಬಿಟ್ರೆ ಯುವರಾಣಿ, ಅದು ಸರಿ ಇಲ್ಲ. ತುಂಬ ಆಪತ್ತಾದ ಕೆಲಸ. ಏನು ಆಪತ್ತು? ಅಲ್ಲಿ ನಾನು ಹೇಗೆ ಬಂದು ಸೇರಿದ್ದೀನಿ ಅಂತ ಕಂದನ್ಮಾರ ಕೇಳಿದರೆ ಏನು ಜವಾಬು ಹೇಳ್ತೀರಾ? ನಿಜ ಇರೋದಾಗೆ ಹೇಳ್ಬಿಡೋದು. ಇರೋದಾಗೆ ನಾನು ಇವಾಗ ಹೇಳಿದ್ದನ್ನು ನೀವೇ ನಂಬಲಿಲ್ವಲ್ಲ. ಪಕ್ಕದ ಕೋಣೆಯಲ್ಲಿ ನನ್ನನ್ನು ಹುಡ್ಕೊಬಂದಿದ್ದ ಆಳುಗಳು ಇರುವಾಗಲೇ ಅಯ್ಯ, ಅದನ್ನು ಈವಾಗಲೇ ಶೋಧನೆ ಮಾಡಿ ನೋಡ್ಬಿಡ್ತೀನಿ. ಏನು ಶೋಧನೆ ಮಾಡ್ತೀರಾ? ಪಕ್ಕದ ಕೋಣೆಗೆ ಹೋಗಿ ಆ ಮನುಷ್ಯರುಗಳನ್ನು ನೋಡಿ ವಿಚಾರಣೆ ಮಾಡ್ತೀನಿ. ಅವ್ರುಗಳು ನಿಮ್ಮನ್ನು ಕೊಲ್ಲಕ್ಕೆ ಬಂದವರಾ ಇಲ್ಲ ನೀವು ಕರ್ಕೊಂಬಂದವರಾ ಅಂತಂದು ನಾನು ತಿಳ್ಕೊಂಬರ್ತೀನಿ. ಅಯ್ಯೋ, ಆ ದುಷ್ಟರುಗಳ ಹತ್ರ ನೀವು ಸಪ್ರೇಟಾಗಿ ಹೋಗಿ ಅವ್ರುಗಳ ಹತ್ರ ಸಿಕ್ಕಾಕೊಂಡ್ಬಿಟ್ರೆ ನನ್ನ ಅರಮನೆಯಲ್ಲಿ ಯಾರು ನನ್ನನ್ನು ಏನು ಮಾಡೋಕ್ಕಾಗತ್ತೆ? ಇಲ್ಲಿ ನೋಡಿ ಅಂತ ಹೇಳಿ ಮಣಿಮೇಗಲೆ ಯಾರಿಗೂ ಗೊತ್ತಿಲ್ಲದೆ ತನ್ನ ಸೊಂಟದಲ್ಲಿ ಚಿಕ್ಕ ಫೋಲ್ಡಬಲ್ ಚೂರಿಯನ್ನು ಎತ್ತಿ ತೋರಿಸಿದ್ಲು. ಯಾರು ನನ್ನ ಹತ್ರ ಬರೋಕ್ಕಾಗಲ್ಲ. ಹಾಗೆ ಏನಾದರೂ ಆಪತ್ತು ಆಗಿದ್ದರೆ ನೀರು ತಾನೇ ಸೂರ ಇಲ್ಲಿ ಇದ್ದಿರಲ್ಲ. ಅಮ್ಮಣಿ, ನನ್ನ ಹತ್ರ ಇವಾಗ ಏನೂ ಆಯುಧ ಇಲ್ಲ. ವಲ್ಲವನಿಗೆ ಹುಲ್ಲನ್ನು ಆಯುಧ ಅಂತ ಹೇಳಿ ನೀವು ಕೇಳಿಲ್ವಾ? ನಿಮ್ಮ ಹೆಸರೇ ವಲ್ಲವರೇ ಆಯ್ತಲ್ಲ. ಆಯುಧ ಕೈಯಲ್ಲಿದ್ದರೆ ಹೆಣ್ಣುಮಕ್ಕಳು ಕೂಡ ಜಗಳ ಮಾಡ್ತಾರೆ. ಗಂಡು ಮಕ್ಕಳು ಯಾಕೆ? ನಿಮಗೂ ಸುಮ್ಮನೆ ವಿಚಾರ ಬೇಡ. ಅಲ್ಲಿ ಪಕ್ಕದ ಕೋಣೆಯಲ್ಲಿ ಧೂಳು ತಟ್ಕೊಂಡಿರೋರು ನಮ್ಮ ಅರಮನೆಯಲ್ಲಿ
ಕೆಲಸ ಮಾಡುವ ಕೆಲಸಗಾರನೇ. ಇನ್ನು ಮಿಕ್ಕಿದವರು ಅವನು ತಾನೇ ಕರ್ಕೊಂಬಂದಿರಬೇಕು. ಅವ್ರುಗಳನ್ನು ನನಗೆ ಗೊತ್ತಿರೋರೇ ಅಂತ ಅನಿಸುತ್ತೆ. ಅವ್ರುಗಳು ಯಾತಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ ಅಂತ ನಾನು ಕೇಳಿ ತಿಳ್ಕೊಂಬರ್ತೀನಿ. ಬಾಗ್ಲ ಹತ್ರ ನಿಲ್ಬೇಡ, ಅದು ಆ ಮರ ಮರದ ಕಳಂಜಿಯ ಇದೆ, ಅದರ ಪಕ್ಕದಲ್ಲಿ ಹೋಗಿ ಸ್ವಲ್ಪ ಮರೆಯಾಗಿ ನಿಲ್ಲಿ ಅಂತ ಇದೆ. ಈ ಥರ ಹೇಳ್ಕೊಂಡೆ ಮಣಿಮೇಗಲೆ ಬೇಟೆ ಕೋಣೆಗೆ ಹೋಗೋ ಸಮಯ ರಹಸ್ಯ ಬಾಗಿಲು ಹತ್ರ ಹೋಗಿ ಅದನ್ನು ಬಾಗಿಲನ್ನು ತೆಗಿಯಕ್ಕೆ ನೋಡಿದ್ಲು. ವಂದಿತೇವನ ಅರ್ಜೆಂಟಾಗಿ ನಡ್ಕೊಂಡೋಗಿ ಮರದ ಕಳಂಜಿಯ ಹತ್ರ ಹೋಗಿ ಸ್ವಲ್ಪ ಮರೆಯಾಗಿ ನಿಂತ. ಮರ ಕಳಂಜಿಯನ್ನು ಬಾಗಿಲು ತೆಗೆದಿತ್ತು. ಅಷ್ಟರಲ್ಲಿ ಅದರೊಳಗೆ ಹಾಗೆ ನೋಡಿದ್ಲು, ಅದು ಧಾನ್ಯ ಹಾಕಿದ್ದ ಕಳಂಜಿಯ ಅಲ್ಲ ಅಂತಲೂ ತಿಳ್ಕೊಂಡ. ಅದರ ಒಳಗೆ ಮೆಟ್ಲುಗಳು ಹೋಗ್ತಾಯಿತ್ತು. ಒಂದೊಂದು ಮೆಟ್ಲಲ್ಲೂ ಆಳು, ವೀಣೆ, ಮತ್ತಳ, ದಾಳ ಹಾಗೆ ಇರುವ ಸೌಂಡ್ ಮಾಡುವ ಇದು ಪಾರ್ಟ್ಗಳಿತ್ತು. ಮೇಲೆ ಸ್ವಲ್ಪ ಹತ್ತಿ ನೋಡಿದ, ಮೆಟ್ಲು ಮೇಲೆ ತನಕ ಹೋಗೋ ಹಾಗೆ ಅನಿಸಿತ್ತು. ಇಷ್ಟರಲ್ಲಿ ಮಣಿಮೇಗಲೆ ಬೇಟೆ ಮಂಟಪ ಬಾಗಿಲನ್ನು ತೆಕ್ಕೊಂಡು ಒಳಗಡೆ ಪ್ರವೇಶ ಮಾಡಿದಳು. ಅವಳು ಧೈರ್ಯವನ್ನು ವಂದಿತೇವನ ಆಶ್ಚರ್ಯಪಟ್ಟ. ಅದೇ ಸಮಯದಲ್ಲಿ ಮಣಿಮೇಗಲಿಗೆ ಆಪತ್ತು ಏನು ಬರೋದಕ್ಕಿಲ್ಲ ಅಂತ ಮನಸ್ಸನ್ನು ದಿಟ ಮಾಡಿಕೊಂಡ. ಇಷ್ಟರಲ್ಲಿ ಆ ಕೋಣೆಯಲ್ಲಿ ಇನ್ನೊಂದು ಕಡೆಯಿಂದ ಒಂದು ಬಾಗಿಲು ತೆಗಿತ್ತು. ಅಮ್ಮ ಅಮ್ಮ ಅಂತ ಹೇಳಿಕೊಂಡೆ ಚಂದ್ರಮತಿ ಒಳಗೆ ಬಂದಳು. ವಂದಿತೇವನ ಶಾಖ ಆದ. ಅವಳು ತನ್ನನ್ನು ನೋಡೋ ಬಿಡದೇ ಇರೋಕ್ಕಾಗಿ ಆ ಮ್ಯೂಸಿಕ್ ಟ್ರೂಪ್ ಇದ್ದಿದ್ದ ಕಳಂಜಿಯ ಒಳಗೆ ದೂರ್ಬಿಟ್ಟ. ಅಮ್ಮ ಅಮ್ಮ, ತಂಜಾವೂರುಗಾರಗಳು ಕೋಟೆ ಬಾಗಿಲ ಹತ್ರ ಬಂದ್ಬಿಟ್ರಂತೆ. ಮಹಾರಾಣಿ ತಕ್ಷಣ ನಿಮ್ಮನ್ನು ಕರ್ಕೊಂಬರಕ್ಕೆ ಹೇಳಿದ್ರು ಅಂತ ಕೂಗ್ಕೊಂಡೆ ಸುತ್ತಮುತ್ತ ನೋಡಿದ್ಲು. ಅವಳು ಎದುರಲ್ಲಿ ತೆಗೆದಿದ್ದ ಬೇಟೆ ಮಂಟಪ ಬಾಗಿಲನ್ನು ನೋಡಿ ಹೋದ್ಲು. ಬಾಗಿಲಿಗೆ ಹತ್ರ ನಿಂತುಕೊಂಡು ನೋಡಿದರೆ ವಂದಿತೇವನು ಕಳಂಜಿಯ ಒಳಗೆ ಇರುವುದು ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ಅವನು ಬೇಗ ತನ್ನ ಕೆಲವು ಮೆಟ್ಲುಗಳು ಮೇಲೆ ಹತ್ತಿದ್ದಾನೆ. ಒಂದು ವೀಣೆ ಮೇಲೆ ಅವನು ಮೊಳಗಾಲು ಒಡೆದು ಅದು ಶಬ್ದ ಆಯಿತು. ವಂದಿತೇವನ್ ಭೀತಿಯಾಗಿ ಇನ್ನೂ ಕೆಲವು ಮೆಟ್ಲುಗಳು ಹತ್ತಿದ್ದ. ಅವನ ತಲೆ ಕಳಂಜಿಯದ ಮೇಲ್ಕಡೆ ಇರುವ ಒಂದು ವುಡನ್ ಮಣೆಯಲ್ಲಿ ಮುಟ್ಟಿತ್ತು. ಇದೇನು ವಿಂತೆ! ಆ ಮೇಲೆ ಇರುವ ಹಲಗೆ ವಂದಿತೇವನ್ನ ಕಪಾಲ ಮುಟ್ಟಿದಾಗ ಸ್ವಲ್ಪ ಮೇಲಕ್ಕೋಯ್ತು. ಏನೋ ಅನುಮಾನ ಬಂದು ವಂದಿತೇವನ ಅದನ್ನು ಸ್ವಲ್ಪ ಕೈಗಳಿಂದ ಹತ್ತಿ ಎತ್ತಿಸಿದ್ದಾನೆ. ಅದು ಚೆನ್ನಾಗಿ ಮೇಲೆ ಹೋಗಿದ್ದ ಹತ್ರನೂ ತೆಗೆದಿದ್ದ ಜಾಗದಿಂದ ಬೆಳಕು ಬರ್ತಾಯಿತ್ತು. ದೂರದಲ್ಲಿ ಸಲ ಅಂತ ಶಬ್ದ ಕೇಳ್ತಾಯಿತ್ತು. ಒಂದು ಕಡೆ ವಾನದಲ್ಲಿ ಮಿನುಗುವ ನಕ್ಷತ್ರ ತಾರೆಗಳು ಗೊತ್ತಾಯಿತು. ವಂದಿತೇವನ ಮನಸ್ಸು ಉತ್ಸಾಹದಿಂದ ಕುಣಿತು. ಆ ಹಲಗೆಯನ್ನು ಚೆನ್ನಾಗಿ ಜರುಗಿಸ್ಬಿಟ್ಟು ಮೇಲೆ ಹತ್ತಿದ್ದಾನೆ. ಮಾಳಿಗೆಯನ್ನು ಮೇಲೆ ಇರುವ ಮಚ್ಚಲ್ಲಿ ಒಂದು ಭಾಗಕ್ಕೆ ಬಂದಿರೋದನ್ನು ತಿಳ್ಕೊಂಡ. ಅಲ್ಲಿಂದ ಆ ಕಡೆ ಆ ಜಾಗ ಮುಂಚೆ ಒಂದು ಸತಿ ಅವನು ಸುಖವಾಗಿ ಗಾಳಿ ಬೀಸಿಕೊಂಡು ಮಲಗಿದ್ದ ಜಾಗನೇ. ದೊಡ್ಡ ಕೋಣೆಗಳ ಮಧ್ಯದಲ್ಲಿ ಚಿಕ್ಕರಾಜಗಳು ಸಂಚಿನ ಇದು ಮಾಡಿಕೊಂಡಿದ್ದ ಜಾಗನೇ ಅದು. ಆ ಹಲಗೆಯನ್ನು ತಳ್ಳಿ ಮುಂಚೆ ಹಾಗೇನೆ ಮುಚ್ಚಿದ ಮೇಲೆ ಕೂರೆಯಿಂದ ಹಾಗೆ ಒಂದು ದಾರಿ ಇರೋದನ್ನು ಕಂಡುಹಿಡಿಯೋದು ಸುಲಭ ಅಲ್ಲ ಅಂತ ತಿಳ್ಕೊಂಡ. ಅದ್ರ ಬಗ್ಗೆ ಇವಾಗ ಯೋಚನೆ ಮಾಡೋಕ್ಕೂ ಅವನಿಗೆ ಅತ್ಯ ಪಡವನ್ನು ಅವನಿಗೆ ಅವಕಾಶ ಇಲ್ಲ. ಅಲ್ಲಿಂದ ತಪ್ಪಿಸಿ ಹೋಗೋ ದಾರಿಯನ್ನು ನೋಡಬೇಕು. ಇಷ್ಟೊತ್ತೂ ತನಗೆ ಹೆಲ್ಪ್ ಮಾಡಿದ ಅದೃಷ್ಟ ದೇವತೆ ಇನ್ನಿನ್ನೂ ಹೆಲ್ಪ್ ಮಾಡದೇನೆ ಇರ್ತಾಳೆ. ವಂದಿತೇವೆ ನಾಲ್ಕು ಕಡೆ ಸುತ್ತು ನೋಡಿದ. ಎಲ್ಲಿ ನೋಡಿದ್ರೂ ಪಾವುಟಗಳನ್ನು, ತೋರಣಗಳನ್ನು ಹಾರಿ ಆ ರಮಣ ಪ್ರದೇಶ ಪೂರ್ತಿ ಕಣ್ಣುಗಳಿಂದ ನೋಡೋಕ್ಕಾಗದೇ ಇರುವ ಅಷ್ಟೊಂದು ದೃಶ್ಯಗಳು ಚೆನ್ನಾಗಿತ್ತು. ಅಡಾಡ, ರಾಜೋಪಚಾರ ಅಂದರೆ ಇದೇನೇ ಅನಿಸುತ್ತೆ. ವಂದಿತೇವನ್ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಮೆತ್ತಗೆ ನಡೆದ. ಸುತ್ತಮುತ್ತ ನೋಡಿಕೊಂಡು ನಡೆದ. ಮೇಲೆ ಮಚ್ಚಲ್ಲಿ ಯಾರೂ ಮನುಷ್ಯರ ಸಂಚಾರವೇ ಇಲ್ಲ. ಆ ಕಡೆ ನಮ್ಮ ಅದೃಷ್ಟನೇ, ಅಷ್ಟು ತನಕ ನಮ್ಮ ಅದೃಷ್ಟನೇ. ಆಮೇಲೆ ಸ್ವಲ್ಪ ಬೇಗವೇ ನಡೆದ. ಮುಂಚೆ ಒಂದು ಸತಿ ಅವನು ಮಲಗಿದ್ದ ನೆಲ ಚಂದ್ರನ ಮಾಡ ಹತ್ರ ಬಂದು ಸೇರಿದ. ಅಲ್ಲಿಂದ ನೋಡಿದಾಗ ಅರಮನೆಯಲ್ಲಿ ಹೊರಗಡೆ ಇರುವ ಮೊದಲಿಗೆ ಹತ್ರ ಮಾಳಿಗೆನೂ, ಮಧ್ಯದಲ್ಲಿ ಇರುವ ಸ್ವಲ್ಪ ಜಾಗನೂ, ಕೊರವೆ ಕೂತು ನಡೆದಿದ್ದ ಜಾಗನೂ ಕಾಣಿಸ್ಕೊಂಡಿತ್ತು. ಆದರೆ ಈ ಜಾಗಗಳಲ್ಲಿ ಮನುಷ್ಯರುಗಳು ಯಾರೂ ಕಾಣಿಸ್ಕೊಂಡಿಲ್ಲ. ಅದಕ್ಕೆ ಕಾರಣ ಕಂಡುಹಿಡಿಯೋದು ಅಷ್ಟೇನು ಕಠಿಣವಾದ ಕೆಲಸ ಇಲ್ಲ. ಅರಮನೆಯಲ್ಲಿ ಮುಂಬಾಗಿಲಲ್ಲಿ ಒಂದೇ ಅಲ್ಲೋಲಕಲ್ಲವಾಗಿತ್ತು. 100 ಕಡೆ ದೀವಟ್ಟಿಗಳು ಬೆಳಕು ಕೊಡ್ತಾ ಇತ್ತು. ಮೇಳದಾಳಗಳು, ಬೇರಿಗೆಗಳು, ಎಕ್ಕಾಳಗಳು ಎಲ್ಲ ಮನುಷ್ಯರುಗಳ ಇದು ಧ್ವನಿಗಳು ಎಲ್ಲ ದೊಡ್ಡ ಶಬ್ದವಾಗಿ ಹೊರಟಿತ್ತು. ಪಳ್ವೇಟರಿನ ಪರಿವಾರಗಳು ಅರಮನೆ ಬಾಗಿಲಿನ ಹತ್ತಿರ ಬಂದಿದ್ದರಿಂದ ಅವ್ರುಗಳನ್ನ ಸ್ವಾಗತ ಮಾಡೋಕ್ಕೆ ಎಲ್ಲರೂ ಅಲ್ಲಿ ಹೋಗಿದ್ದರು. ಅದರಿಂದಾನೇ ಇಲ್ಲೆಲ್ಲ ಜನಸಂಚಾರ ಇಲ್ಲ. ಆಹಾ, ನಿಜವಾಗ್ಲೂ ಅದೃಷ್ಟ ದೇವತೆ ವಂದಿತೇವನ ಪಕ್ಕದಲ್ಲಿ ಇದ್ಲು ಅನ್ನೋದರಲ್ಲಿ ಅನುಮಾನವಿಲ್ಲ. ತಪ್ಪಿಸ್ಕೊಂಡು ಹೋಗೋಕ್ಕೂ ಎಷ್ಟೊಂದು ಚೆನ್ನಾಗಿರುವ ಸಂದರ್ಭ
ಅರ್ಧ ನಾಳಿಗೆ ಮುಂಚೆನೂ ಇಂಥ ಸಮಯ ಸಿಕ್ಕಿರಲ್ಲ, ಅರ್ಧ ನಾಳಿಗೆ ಆದಮೇಲೆ ಬಂದಿದ್ರೂ ಇಂಥ ಒಂದು ಸೌಕರ್ಯ ಸಿಕ್ಕಿರಲ್ಲ. ಸಂಚು ನಡೆದಿದ್ದ ಕಡೆಗೆ ಸಮೀಪವಾಗಿ ಬಂದು ವಂದಿತೇವೆ. ಇನ್ನೊಂದು ಸತಿ ಸುತ್ತಮುತ್ತ ನೋಡ್ದ, ಒಬ್ಬರು ಇಲ್ಲ. ಕೆಳಗೆ ಬಗ್ಗಿ ನೋಡ್ದ, ಅಲ್ಲಿನೂ ಯಾರಿಲ್ಲ. ಹತ್ರ ಒಂದು ಗೋಡೆ ಇದ್ದಿತ್ತು, ಅಲ್ಲಿನೂ ಯಾರು. ಇದೇನು ಮೊದಲು ಮೇಲೆ ರೂಟ್ಗಳು ಮಧ್ಯೆ ಒಂದು ಮುಖ ಮಧ್ಯದಲ್ಲಿ. ಆಳ್ವಾರ್ ಕಡೆಯ ಮುಖ ಹಾಗಿದೆಯಲ್ಲ, ಚಿಚ್ಚಿ ವೀಣು ಸುಮ್ಮನೆ ಭ್ರಮೆ. ಮುಂಚೆ ಒಂದು ಸತಿ ಆಳ್ವಾರ್ ಕಡೆಯನ್ನ ಮುಖ ಕಾಣಿಸ್ಕೊಂಡಿದ್ದ ಜಾಗನೇ ಇದು. ಅದರಿಂದ ಅವನ ಮನಸ್ಸು ಅವನ್ನ ಆ ಥರ ಏಮಾರಿಸ್ಬಿಡ್ತು. ಅದನ್ನು ಒಳ್ಳೇದಕ್ಕೆ ಮೊದಲ ಮೇಲೆ ಏರಿ ಕುಣಿದು ದಾಟೋದಕ್ಕೆ ಇದೇನೇ ಸರಿಯಾದ ಜಾಗ. ಅದು ಅವನ್ನ ಒಳಗಡೆ ಇರುವ ಮನಸ್ಸು ತೋರಿಸಿ ಜ್ಞಾಪಕಪಡಿಸಿದ್ದು. ಸ್ವಾಗತ ಎಲ್ಲ ಮುಗಿದು ಬಾಗಿಲಲ್ಲಿ ನಿಲ್ಲುವ ಗುಂಪು ಒಳಗೆ ಬರೋಕ್ಕೂ ಒಳಗೆ ಅವನು ತಪ್ಪಿಸ್ಕೊಂಡು ಹೋಗಬೇಕು. ಇದರಲ್ಲಿ ಜಾಗದಲ್ಲಿ ಹೆಂಗೆ ಇಳಿಯೋದು? ಇದೋ ಒಂದು ದಾರಿ. ಇಲ್ಲಿ ಮಧ್ಯದಲ್ಲಿ ಒಂದು ಕೊಟ್ಟಿಗೆ ಹಾಕಿದ್ದೆ, ಕೊರವೆ ಕೂತ ಮಾಡಿದಾಗ ಹಾಕಿದ್ದ ಕೊಟ್ಟಿಗೆ ಅನಿಸುತ್ತೆ. ಆ ಕೊಟ್ಟಿಗೆ ಹತ್ರ ಪೊದೆಯಾಗಿದ್ದ ಬ್ಯಾಂಬೂ ಟ್ರೀ ಒಂದು ಉದ್ದಕ್ಕೆ ಹೋಗಿ ಮಚ್ಚು ತನಕ ಬಂದಿತ್ತು. ವಂದಿತೇವನ ಅದನ್ನು ಹಾರಿ ಹೋಗಿ ಹಿಡ್ಕೊಂಡು ಸರಸರ ಅಂತ ಕೆಳಗೆ ಎಳ್ದ. ಆಮೇಲೆ ಸುತ್ತಮುತ್ತ ನೋಡ್ದ, ಒಬ್ಬರೂ ಇಲ್ಲ. ಮಚ್ಚಿನ ಮೇಲೆ ತಾನು ಸ್ವಲ್ಪ ಹೊತ್ತು ಮುಂಚೆ ನಿಂತಿದ್ದ ಜಾಗದಲ್ಲಿ ಕಿಣಿಕಿಣಿ ಶಬ್ದ ಕೇಳಿತ್ತು. ಮಣಿಮೇಗಲು ತನ್ನನ್ನು ಹುಡ್ಕೊಂಡ್ಬರ್ತಾ ಇದ್ದಾಳೆ ಅಂತ ಅನಿಸುತ್ತೆ. ಈ ದುಷ್ಟ ಹೆಣ್ಣು ಇಂಥ ಸಮಯ ಅವಳ ಹತ್ರ ಸಿಕ್ಕಾಕೊಂಡಿದ್ದರೆ ನಮ್ಮ ಕೆಲಸ ಅಷ್ಟೇ. ಆ ಮಧ್ಯದಲ್ಲಿ ತೆಗೆದಿದ್ದ ದಾರಿಯಿಂದ ಒಂದೇ ಸತಿ ಓಡಿ ಹೋಗಿ ವಂದಿತೇವನ್ನ ದಾಟಿಕೊಂಡ. ಮಧ್ಯದಲ್ಲಿ ಗೋಡೆ ಹತ್ರ ನಿಂತು ತಿರುಗಿ ನೋಡಿದ. ಮಚ್ಚಿನ ಮೇಲೆ ಒಂದು ಹೆಣ್ಣಿನ ಮುಖ ಕಾಣಿಸ್ಕೊಂಡಿತ್ತು. ಮಣಿಮೇಗಲನ್ನು ಚಂದ್ರಮತಿನೋ ಗೊತ್ತಿಲ್ಲ, ಯಾರಾಗಿದ್ರೂ ತಾನು ಇಲ್ಲಿ ಬಂದು ದಾಟಿಕೊಂಡು ಬಂದಿದ್ದನ್ನು ನೋಡಿರಬೇಕು. ಒಳ್ಳೆ ಸಮಯವಾಗಿ ಕೂಗಲಿಲ್ಲ. ಅವಳು ಯಾರಾಗಿದ್ದರೂ ಚೆನ್ನಾಗಿರಲಿ, ಮಹಾರಾಜಿಯಾಗಿರಲಿ, ಈ ಥರ ಮನಸ್ಸಿನಲ್ಲಿ ಅವ್ರನ್ನ ಸ್ವಾಗತ ಮಾಡಿಕೊಂಡೆ ಮೊದಲು ಗೋಡೆಯಿಂದ ಅವನು ಬಂದು ಬೇಗ ನಡೆದ. ಅಲ್ಲಿ ಮೇಲೆ ಆಳ್ವಾರ್ ಕಡೆಯ ಮುಖ ಕಾಣಿಸ್ಕೊಂಡಿದ್ದ ಜಾಗ ಬಂದ್ಬಿಡ್ತು. ಅಲ್ಲಿ ಗೋಡೆ ಮೇಲೆ ಹೆಂಗೆ ಹತ್ತೋದು? ಇಂಥ ಹೈಟ್ ಆಗಿದೆಯಲ್ಲ, ಗೋಡೆಯಲ್ಲಿ ಹಿಡ್ಕೊಳ್ಳೋಕೋದೆ ಹಳ್ಳ ಇದು ಏನೂ ಇಲ್ವಲ್ಲ. ದೇವರೇ, ಇದೋ ಒಂದು ಉಪಾಯ. ಕೊರವೆ ಕೊಟ್ಟಿಗೆ ಹತ್ರ ಬ್ಯಾಂಬೂ ಸ್ಟಿಕ್ಗಳು ಕೆಲವು ಸ್ವಲ್ಪ ದೂರದಲ್ಲಿತ್ತು. ಅವೇ ಮಿಕ್ಕಿದ್ದು ಅನಿಸುತ್ತೆ. ಅದನ್ನು ಒಂದೇ ಸತಿ ಹಾರಿ ಹೋಗಿ ಅದರಲ್ಲಿ ಒಂದನ್ನು ಕೈಯಲ್ಲಿ ಎತ್ಕೊಂಬಂದ. ಆ ಮದಿಲ ಮೇಲೆ ಜಾರಿಸಿ ಇಟ್ಟ. ಆ ಕಡ್ಡಿನ ಉದ್ದಕ್ಕೂ ಗೋಡೆಯ ಉದ್ದಕ್ಕೂ ಸರಿಯಾಗಿತ್ತು. ಆದರೆ ಅದು ಗೋಡೆಯಲ್ಲಿ ಸರಿಯಾಗಿ ನಿಂತ್ಕೋಬೇಕಲ್ಲ. ಹತ್ತುವಾಗ ಏನಾದ್ರು ಜಾರಿಬಿಟ್ರೆ ಕೆಳಗೆ ಬೀಳಬೇಕಾಗಿದೆ. ಅದಕ್ಕೆ ಕೈಗೆ ಕಟ್ಟಿಕೊಂಡು ಸುಮ್ಮನೆ ಇರೋಕ್ಕಾಗಿದ್ರೆ ಏನು ಪ್ರಯೋಜನ? ಆ ಕಡ್ಡಿಯನ್ನು ಇನ್ನೂ 2 ಸತಿ ಚೆನ್ನಾಗಿ ಪ್ರೆಸ್ ಮಾಡಿ ನೋಡಿಬಿಟ್ಟು ಅದರಿಂದ ಹತ್ತಕ್ಕೆ ಶುರು ಮಾಡಿದ. ಅರ್ಧ ಗೋಡೆ ಹತ್ತಿದ ಮೇಲೆ ಆ ಕಡ್ಡಿ ಸರಿಸಿ ಹೋಗಲಿಕ್ಕೆ ಹೋಯ್ತು. ಅಯ್ಯೋ, ನಾವು ಹೊರಟಿವೆ ಅಷ್ಟೇ, ನಮ್ಮ ಮೂಳೆ ಎಲ್ಲ ಪೀಸ್ ಆಗಿಬಿಡುತ್ತೆ ಅಂತ ಅನ್ಕೊಳ್ಳೋ ಒಳಗೆ ಆ ಕಡ್ಡಿ ತಿರ್ಗಾ ಸ್ಟ್ರಾಂಗಾಗಿ ನಿಂತುಬಿಡ್ತು. ಮೇಲೆಯಿಂದ ಒಂದು ಕೈ ಅದನ್ನು ಹಿಡ್ಕೊಂಡ ಹಾಗೆ ಅನಿಸಿತ್ತು. ನಮಗೆ ಹುಚ್ಚಾನೇ ಹಿಡಿದಿದ್ದೇವೆ ಬಾಕಿ ಅಂತ ಅಂದ್ಕೊಂಡು ವಂದಿತೇವನ ಮೇಲೆ ಹತ್ತಿದ್ದ. ಮೇಲೆ ಗೋಡೆ ಮೇಲೆ ಬಂದು ಆ ಕೊನೆಯಲ್ಲಿ ಅವನು ಹಿಡ್ಕೊಂಡ ತಕ್ಷಣ ಆ ಕಡ್ಡಿ ಜಾರಿ ಕೆಳಗೆ ಬಿತ್ತು. ಅದು ಬಿದ್ದಿದ್ದ ಶಬ್ದ ಒಳ್ಳೆ ಕುಡುಗಿನ ಶಬ್ದ ಥರ ಅವನ ಕಿವಿನಲ್ಲಿ ಕೇಳಿತ್ತು. ಒಳ್ಳೆ ಸಮಯನೇ. ಆ ಕೋಟೆ ಬಾಗಿಲ ಹತ್ರ ಆರವಾರ ಇವಾಗ ಇನ್ನೂ ಜಾಸ್ತಿ ಆಗಿತ್ತು. ಆದ್ದರಿಂದ ಯಾರ ಕಿವಿನಲ್ಲೂ ಇದು ಬಿದ್ದಿರಲ್ಲ ಈ ಶಬ್ದ ಅಂತ ಹೇಳಿ ಅಂದ್ಕೊಂಡ. ಇಲ್ಲಾಂದರೆ ಇವಾಗ ಯಾರ ಕಿವಿನಲ್ಲೂ ಬಿದ್ದಿರಲ್ಲ. ಆದರೆ ಎದುರೇ ಅಂತಃಪುರ ನಿಂತ ಹೆಣ್ಣು ಅವಳ ಕಿವಿಯಲ್ಲಿ ಬಿದ್ದಿರುತ್ತೆ. ಆ ಮೊದಲ ಮೇಲೆ ಹತ್ತಿ ಉದ್ದಕ್ಕೆ ನಿಂತ ಹಾಗೆ ತಿರ್ಗಾನು ಒಂದು ಸತಿ ವಂದಿತೇವನ ಆ ಕಡೆ ತಿರುಗಿ ನೋಡ್ದ. ಇನ್ನೂ ಆ ಹೆಣ್ಣು ಅಲ್ಲೇ ನಿಂತ್ಕೊಂಡಿದ್ಲು. ವಂದಿತೇವನ್ನ ಹುಚ್ಚು ಗುಣ ಅವನ್ನ ಬಿಟ್ಟು ಹೋಗಲಿಲ್ಲ. ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿಗುರ ಭಾವನೆಯಾಗಿ ಕೈಯನ್ನು ಆಡಿಸ್ಬಿಟ್ಟು ಮೊದಲಿನ ಆ ಕಡೆ ಇಳಿಯೋಕ್ಕೆ ಶುರು ಮಾಡ್ದ. ಇಳಿಯೋದ್ರಲ್ಲಿ ಅಷ್ಟು ಕಷ್ಟ ಇಲ್ಲ, ಯಾಕೆಂದರೆ ಮೊದಲು ಗೋಡೆಯಲ್ಲಿ ಹೊರಗಡೆ ಇದು ಒಳಗಡೆ ಹಾಗೆ ಅಷ್ಟು ಮಟ್ಟವಾಗಿಲ್ಲ. ಕೆಲವು ಮೆಟ್ಲು ಇದು ಎಲ್ಲ ಮೇಡು ಹಳ್ಳ ಎಲ್ಲ ಇರ್ತದೆ. ಪಕ್ಕದಿಂದ ಮರಗಳಿಂದ ಕಡ್ಡಿಗಳು ಕೆಲವು ಗೋಡೆ ಮೇಲೆ ಬಂದು ಸಾರಿಸಿಕೊಂಡು ಇತ್ತು. ಅದನ್ನು ಹಿಡ್ಕೊಂಡು ಸರಸರ ಅಂತ ಕೆಳಗೆ ಇಳ್ದ. ಮಣಿಮೇಗಲೆಯನ್ನು ತಾನು ಏಮಾರಿಸ್ಬಿಟ್ಟು ಬಂದಿದ್ದು ಬಗ್ಗೆ ನೆನೆಸ್ಕೊಂಡಾಗ ಅವನಿಗೆ ನಗು ಬಂತು. ಆ ನಗುವಿನ ಪ್ರತಿಧ್ವನಿಯಾಗಿ ಇನ್ನೊಂದು ನಗು ಇಲ್ಲಿಂದನೇ ಬಂದಿತ್ತು. ವಂದಿತೇವನ ರಕ್ತ ಹಾಗೇ ಅವನ ಮೈಯಲ್ಲಿ ಹಂಗೆ ಸ್ಟಿಲ್ಲಾಗಿ ನಿಂತುಬಿಡ್ತು. ಕೈಗಳು ನಡುಗಿತ್ತು. ಕೆಳಗಡೆ ದೂಕಕ್ಕೆ ನೋಡ್ದ. ನಾಯಿ ಒಂದು ಅಲ್ಲಿ ಅವನ ಮೇಲೆ ಹಾರಕ್ಕೆ ಕಾಯ್ತಾ ಇರೋದನ್ನು ಕಂಡ. ಮೇಲೆ ಹತ್ತೋದ ಬಗ್ಗೆ ಇನ್ಮೇಲೆ ಯೋಚನೆ ಮಾಡೋಕ್ಕೆ ಅಲ್ವಾ ಟೈಮ್ ಇಲ್ಲ. ಕೆಳಗಡೆ ದೂಕಿತಾನೇ ಆಗಬೇಕು. ದೂಕಿದರೆ ಈ ನಾಯಿನ ಬಾಯಲ್ಲಿ ಒಂದು ಹಿಡಿ
ಸ್ಕಿನ್ನನ್ನಾದರೂ ಕೊಟ್ಟೇ ತೀರಬೇಕು. ಸ್ವಲ್ಪ ಮುಂಚೆ ಕೇಳಿದ್ದು ನಗುವಿನ ಶಬ್ದನ ಇಲ್ಲ ನಾಯಿ ಕೂಗಿದ್ದ ಶಬ್ದನ? ಪಕ್ಕದಲ್ಲಿ ಯಾರೋ ಮರೆಯಾಗಿ ನಿಂತು ನಾಯಿಯನ್ನು ಬಿಟ್ಟಿದ್ದಾರೆ. ಮೇಲೆ ಹತ್ತೋದ್ರಲ್ಲಿ ಅಪಾಯ ಜಾಸ್ತಿನ, ಕೆಳಗಡೆ ದೂಕೋದ್ರಲ್ಲಿ ಅಪಾಯ ಜಾಸ್ತಿನ? ವಂದಿತೇವನ ಮನಸ್ಸು ಊಗಲಾಡಿತ್ತು. ಅವನ ಕಾಲುಗಳನ್ನು ಎಂಬಿ ದೂಕಿದ ನಾಯಿನ ಬಾಯಲ್ಲಿ ಸಿಕ್ಕಾಕೊಳ್ಳದೆ ಇರೋದಕ್ಕೋಸ್ಕರ ಉಗುಲಾಡ್ತಾ ಇತ್ತು. ಇಷ್ಟರಲ್ಲಿ 9ನೇ ಸಂಚಿಕೆ ಮುಗಿಯಿತು.